Start game. Dice games. Roll a dice. You got 6. Roll dice again. You got 2. A2 moved from box 0 to box 6. A1 successfully escorted. A2 successfully escorted. Roll a dice. You got 3. A3 killed C3 at 14. A4 killed C4 at 15. A4 killed C2 at 17. A3 killed C2 at 19. A3 successfully escorted. Match completed. Match successfully completed. Back to home. Dice games. Back button. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಈ ಒಂದು ವಿಶೇಷ ಅನೌನ್ಸ್ಮೆಂಟ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಇವತ್ತಿನ ವಿಶೇಷವಾದ ಅನೌನ್ಸ್ಮೆಂಟ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಜೊತೆ ಇಬ್ರು ಕೋಆಡ್ಮಿನ್ಸ್ ಜಾಯ್ನ್ ಆಗಿದ್ದಾರೆ. ಕಾವ್ಯ ಮತ್ತು ಜೇಸನ್, ಇಬ್ರು ಕೂಡ ಸ್ವಾಗತ. ನಮಸ್ತೆ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಶೇಷವಾದ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ KTLL ಬಗ್ಗೆ ತಿಳಿಸ್ಕೊಡಕ್ ಬಂದಿದೀವಿ. ಈ KTLL ಅಂತಂದ್ರೆ ಏನು ಅಂತ ನಿಮ್ಗೆಲ್ಲ ಒಂದು ಕುತೂಹಲ ಇರ್ಬೋದು. ಅದ್ರ ಬಗ್ಗೆ ನಾವು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಕನ್ನಡ ತಂತ್ರಾಂಶ ಈ ವರ್ಷ ಸಕ್ಸಸ್ಫುಲಿ 10ನೇ ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾ ಇದೆ. ಸೊ 2015 ಜುಲೈ 25ಕ್ಕೆ ಸ್ಟಾರ್ಟ್ ಆದಂತ ಗ್ರೂಪ್ ಈಗಾಗಲೇ 2025 ಜುಲೈ 25ಕ್ಕೆ 10 ವರ್ಷ ಕಂಪ್ಲೀಟ್ ಆಗತ್ತೆ. ಸೊ ಈ 10 ವರ್ಷಗಳನ್ನ ನಾವು ತುಂಬಾನೇ ಎಂಜಾಯ್ ಮಾಡಿದೀವಿ ನಿಮ್ಮೆಲ್ಲರ ಜೊತೆ. ಸೊ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಂಡಿದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇಂದ 10 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲಾ ಮೆಂಬರ್ಸ್ಗೂ ಮತ್ತೆ ನಮ್ಮೆಲ್ಲ ಹಿತೈಷಿಗೂ ಕೂಡ ನಮ್ಮ ಕನ್ನಡ ತಂತ್ರಾಂಶದ ಅಡ್ಮಿನ್ಸ್ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು 10 ವರ್ಷಗಳನ್ನ ಈ ಸಲ ನಾವು ತುಂಬಾನೇ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ಸಲ ಆಫ್ಲೈನ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಬರುವಂತ ದಿನಗಳಲ್ಲಿ ನಾವು ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. ಇವತ್ತು ನಾವು ಅದರ ಸೆಲೆಬ್ರೇಷನ್ ನ ಮೊದಲನೇ ಭಾಗವಾಗಿ KTLL ಅನ್ನೋಂತ ಒಂದು ವಿಶೇಷವಾದ ಟೂರ್ನಮೆಂಟ್ ನ ನಡೆಸ್ತಾ ಇದೀವಿ. ಈ ಟೂರ್ನಮೆಂಟ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ನಾವು ಪ್ರತಿ ವರ್ಷ KTPL ಅಂತ ನಾವು ಒಂದು ಕನ್ನಡ ತಂತ್ರಾಂಶ ಪ್ರೀಮಿಯರ್ ಲೀಗ್ ಅಂತ ಒಂದು ಹ್ಯಾಂಡ್ ಕ್ರಿಕೆಟ್ ಟೂರ್ನಮೆಂಟ್ ನ ನಡೆಸ್ತಾ ಇದೀವಿ. ಈ ವರ್ಷ ಡೈಸ್ ಗೇಮ್ಸ್ ಅಂತ ಒಂದು ಆಪ್ ಬಂದಿದೆ, ನಿಮ್ಗೆಲ್ಲ ಗೊತ್ತೇ ಇದೆ. ತುಂಬಾ ಜನ ಆಡ್ತಾ ಇರೋ, ಅದರಲ್ಲೂ ಸ್ಪೆಷಲಿ ಲೂಡೋನ ತುಂಬಾ ಜನ ಎಂಜಾಯ್ ಮಾಡ್ತಾ ಇರೋ. ಸೊ ಈ ಸಲ ಹ್ಯಾಂಡ್ ಕ್ರಿಕೆಟ್ ಬದಲು ನಾವು ಲೂಡೋದಲ್ಲಿ KTLL ಅನ್ನೋಂತ ಒಂದು ಟೂರ್ನಮೆಂಟ್ ನ ಆಡಿಸ್ತಾ ಇದೀವಿ, ಕನ್ನಡ ತಂತ್ರಾಂಶ ಲೂಡೋ ಲೀಗ್ ಅಂತ. ಸೊ ನೀವೆಲ್ಲರೂ ಕೂಡ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಗೊತ್ತು, ನಾವು ಕೂಡ ಎಕ್ಸೈಟೆಡ್ ಆಗಿದ್ದೀವಿ. ಹಾಗಾದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಈ KTLLಗೆ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಲ್ವಾ? ಹಾಗಾದ್ರೆ ಈ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಏನೇನ್ ನಿಯಮಗಳಿದೆ ಅನ್ನೋದ್ರ ಬಗ್ಗೆ ಕಾವ್ಯ ಅವರು ನಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಕ್ ಬರ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ ಎಲ್ಲಾರ್ಗೂ. ಸೊ ಎಲ್ಲಾರು ಕೂಡ ನಮ್ಮಂತೆ ಎಕ್ಸೈಟೆಡ್ ಆಗಿರ್ತೀರಾ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ನಾವು ಈ ಪ್ರೋಸೆಸ್ ಏನಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಇದರ ಫಸ್ಟ್ ಸ್ಟೆಪ್, KTLL ನ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ್ಯಾವ ತರ ನಡೆಯುತ್ತೆ ಇದರ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಇದು ಮೊದಲನೇದಾಗಿ ಕನ್ನಡ ತಂತ್ರಾಂಶ ಲೂಡೋ ಲೀಗ್, ಇದು ಒಂದು ನ್ಯಾಷನಲ್ ಲೆವೆಲ್ ಲೀಗ್ ಆಗಿರುತ್ತೆ. ಅಂದ್ರೆ ಇಡೀ ಇಂಡಿಯಾದಲ್ಲಿ ಯಾರು ಬೇಕಾದ್ರೂ ಈ ಒಂದು ಲೀಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಆದ್ರೆ ಅಗೇನ್ ನ್ಯಾಷನಲ್ ಲೀಗ್ ಅಂದ್ರೆ ಇನ್ನೊಂದು ವಿಚಾರ 100% ಗೊತ್ತಾಗಿರುತ್ತೆ. ಯಾರು ಹೊರಗಡೆಯಿಂದ ಅಂದ್ರೆ ಔಟ್ಸೈಡ್ ಇಂಡಿಯಾ ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಕನ್ನಡ ತಂತ್ರಾಂಶ ಲೂಡೋ ಲೀಗ್ ಇಂಡಿವಿಜುವಲ್ ಗೇಮ್ ಆಗಿ ನಾವು ನಡೆಸ್ತಾ ಇಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೂ ಮುಂಚೆ ತಿಳ್ಕೊಬೇಕಾಗಿರುವಂತದ್ದು. ಇದು ಒಂದು ಟೀಮ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ನೀವು ನಿಮ್ಮ ಟೀಮ್ ಗಳನ್ನ ರೆಡಿ ಮಾಡ್ಕೊಂಡು ಆಮೇಲೆ ಇದಕ್ಕೆ ರಿಜಿಸ್ಟರ್ ಆಗ್ಬೇಕು. ಸೊ ಒಂದು ಟೀಮ್ ಅಲ್ಲಿ ಕ್ಯಾಪ್ಟನ್ ಸೇರಿ 7 ಪ್ಲೇಯರ್ಸ್ ಇರ್ತಾರೆ. ಸೊ ಈ ಗೇಮ್ ಫಾರ್ಮ್ಯಾಟ್ ಏನಿದೆ ಅನ್ನೋದನ್ನೆಲ್ಲ ಮುಂದೆ ತಿಳಿಸ್ಕೊಡ್ತಾರೆ ನಮ್ಮ ಅಡ್ಮಿನ್ಸ್. ಮೊದಲನೇದಾಗಿ ರಿಜಿಸ್ಟರ್ ಮಾಡುವಾಗ್ಲೇ ನೀವು ಟೀಮ್ ಅಲ್ಲಿ ಕ್ಯಾಪ್ಟನ್ ಸೇರಿ 7 ಮೆಂಬರ್ಸ್ ರೆಡಿ ಆದ್ಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ರಿಜಿಸ್ಟ್ರೇಷನ್ ನ ಜವಾಬ್ದಾರಿ ಅಂದ್ರೆ ಒಂದು ಟೀಮ್ ಅನ್ನ ರಿಜಿಸ್ಟರ್ ಮಾಡೋ ಜವಾಬ್ದಾರಿ ಕ್ಯಾಪ್ಟನ್ ಮೇಲೆ ಇರುತ್ತೆ. ನಾವು ಪ್ರೊವೈಡ್ ಮಾಡುವಂತಹ ಗೂಗಲ್ ಫಾರ್ಮ್ಸ್ ಮೂಲಕ ನೀವು ನಿಮ್ಮ ಟೀಮ್ ಅನ್ನ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಹಾಗೆ ತುಂಬಾ ಗಮನ ವಹಿಸ್ಬೇಕಾಗಿರೋ ಇನ್ನೊಂದು ಅಂಶ ಏನು ಅಂದ್ರೆ, ನೀವು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಅಲ್ಲಿ ಏನೇನು ನಾವು ಕ್ವೆಶನ್ಸ್ ಕೇಳಿರ್ತೀವಿ, ಡೀಟೇಲ್ಸ್ ಕೇಳಿರ್ತೀವಿ, ಅದನ್ನ ಅಕ್ಯುರೇಟ್ ಆಗಿ ಅಂದ್ರೆ ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಮಿಸ್ಟೇಕ್ಸ್ ಆದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಒಬ್ಬ ಕ್ಯಾಪ್ಟನ್ ತನ್ನ ಟೀಮ್ ನ ರೆಡಿ ಮಾಡ್ಕೊಳ್ಳುವಾಗ ಆ ಟೀಮ್ ಅಲ್ಲಿ ಯಾರೆಲ್ಲ ಪ್ಲೇಯರ್ಸ್ ಇರ್ತಾರೆ ಅವರು ಅವೈಲಬಲ್ ಇರ್ತಾರಾ ಇಡೀ ಲೀಗ್ ನಡೆಯೋವರೆಗೂ ಮುಗಿಸೋವರೆಗೂ ಅನ್ನೋ ಒಂದು ಕನ್ಫರ್ಮೇಶನ್ ತಗೊಂಡು ಆಮೇಲೆ ಅವರು ಟೀಮ್ ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಮಿಡ್ಲಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಆರ್ಗನೈಸರ್ಸ್ ಜವಾಬ್ದಾರರಾಗಿರೋದಿಲ್ಲ.
ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ನೀವು ಈ ಒಂದು ವಿಡಿಯೋದಲ್ಲಿ ನಾವು ಹೇಳಿರುವಂತ ಎಲ್ಲ ಗೇಮ್ ಫಾರ್ಮೆಟ್ ಆಗಿರ್ಬೋದು, ಗೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರ ಬಗ್ಗೆ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡ ಆದ್ಮೇಲೆ ನಿಮ್ಮ ಟೀಮ್ ಅನ್ನ ರಿಜಿಸ್ಟರ್ ಮಾಡ್ಬೇಕಾಗುತ್ತೆ. ಹಾಗೆ ಇನ್ನೊಂದು ವಿಚಾರ, ಈ ಒಂದು ಕನ್ನಡ ತಂತ್ರಾಂಶ ಲೂಡೋ ಲೀಗ್ ಅಲ್ಲಿ ಮ್ಯಾಕ್ಸಿಮಮ್ ನಾವು 20 ಟೀಮ್ಗಳಿಗೆ ಗೇಮ್ ಆಡೋಕೆ ಅವಕಾಶ ಕೊಡ್ತಾ ಇದೀವಿ. 20 ಟೀಮ್ಗಳಷ್ಟೇ ಈ ಒಂದು ಲೀಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗುತ್ತೆ. ಹಾಗೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಕೊನೆಯ ದಿನಾಂಕ 5ನೇ ಮೇ 5th ಮೇ 2025. ಸೊ ಲಾಸ್ಟ್ ಡೇಟ್ ವರ್ಗೂ ಯಾರು ವೇಟ್ ಮಾಡ್ಕೊಂಡು ಆಮೇಲೆ ರಿಜಿಸ್ಟರ್ ಮಾಡೋಣ ಅಂತ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬೇಡಿ. ಯಾರಿಗ್ ಗೊತ್ತು, ರಿಜಿಸ್ಟ್ರೇಷನ್ ಓಪನ್ ಆದ ಕೂಡಲೇ 20 ಟೀಮ್ಸ್ ರಿಜಿಸ್ಟರ್ ಆಗ್ಬಿಟ್ರೆ ಆಮೇಲೆ ನಿಮ್ಗೆ ಅವಕಾಶ ಸಿಗದೆ ಹೋಗ್ಬೋದು. ಸೊ ಆದಷ್ಟು ಬೇಗ ಈ ವಿಡಿಯೋ ನೋಡಿ ಗೂಗಲ್ ಫಾರ್ಮ್ಸ್ ನಿಮ್ ಕೈಗೆ ಸಿಕ್ಕ ಮೇಲೆ ನಿಮ್ಮ ಟೀಮ್ ಬಿಲ್ಡ್ ಮಾಡಿ ಆದಷ್ಟು ಬೇಗ ರಿಜಿಸ್ಟರ್ ಆಗಿ. ಮತ್ತೊಮ್ಮೆ ಕನ್ನಡ ತಂತ್ರಾಂಶ ಲೂಡೋ ಲೀಗ್ಗೆ ನಿಮ್ಗೆ ಸ್ವಾಗತ. ಓಕೆ, ಥ್ಯಾಂಕ್ ಯು ಕಾವ್ಯ ಅವರೇ, ತುಂಬಾ ಚೆನ್ನಾಗಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸ್ನೇಹಿತರೆ, ಈ ಗೂಗಲ್ ಫಾರ್ಮ್ ಮೂಲಕ ರಿಜಿಸ್ಟರ್ ಆಗ್ಬೇಕು ಅಂತ ಹೇಳಿದ್ರು. ಈ ಗೂಗಲ್ ಫಾರ್ಮ್ ಲಿಂಕ್ ಎಲ್ಲಿ ಸಿಗುತ್ತೆ ನಿಮ್ಗೆ ಅಂತ ಏನಾದ್ರು ಪ್ರಶ್ನೆ ಇದ್ರೆ ನಾವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀವಿ, ಹಾಗೆ ಪಿನ್ ಕಾಮೆಂಟ್ ಅಲ್ಲೂ ಕೂಡ ಹಾಕಿರ್ತೀವಿ. ಜೊತೆಗೆ ನಮ್ಮ ಕನ್ನಡ ತಂತ್ರಾಂಶ ಅಲರ್ಟ್ಸ್ ಅದರಲ್ಲೂ ಹಾಕಿರ್ತೀವಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಹಾಕಿರ್ತೀವಿ, KT ಆಪ್ಸ್ ಅಂಡ್ ಸಾಫ್ಟ್ವೇರ್ಸ್ ಅಲ್ಲಿ. ಸೊ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಾವು ಈ ಲಿಂಕ್ ಅನ್ನ ಹಾಕಿರ್ತೀವಿ. ಅದ್ರ ಮೂಲಕ ನೀವು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಲಾಸ್ಟ್ ಡೇಟ್ ಅವರು ವೆಯ್ಟ್ ಮಾಡಬೇಡಿ ಅಂತ ಹೇಳ್ತಾ, ಈಗ ಈ ಟೂರ್ನಮೆಂಟ್ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ ಫಾರ್ಮೆಟ್ ಏನಿರುತ್ತೆ, ಒಂದೊಂದು ಗ್ರೂಪ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಥವಾ ಪ್ಲೇಯರ್ಸ್, ಈ ಟೀಮ್ ಅಂತ ಹೇಳಿದ್ವಿ. ಆಕ್ಚುಲಿ ಲೂಡೋ ಇದು ಸಿಂಗಲ್ ಪ್ಲೇಯರ್ ಆಡೋಂಥದ್ದು, ಬಟ್ ಟೀಮ್ ಪ್ರಕಾರ ಇದನ್ನ ಯಾವ ರೀತಿ ಆಡಕ್ ಆಗತ್ತೆ, ಯಾವ ರೀತಿ ನಾವು ಆಡಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ಜೇಸನ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ನಿಮ್ಗೆ ಲೂಡೋ ಅಂದ ತಕ್ಷಣ ಫಸ್ಟ್ ಗೆ ನೆನಪಾಗೋದು, ಎಷ್ಟೊಂದ್ ಜನ ಲೂಡೋ ಆಡ್ತಾ ಇದ್ದೀರಾ. ನಿಮ್ಗೆ ಲೂಡೋ ಅಂದ್ರೆ ಇಂಡಿವಿಜುವಲ್ ಗೇಮ್, ಇದು ಹೇಗೆ ಟೀಮ್ ಗೇಮ್ ಆಗಿ ಆಡೋದು ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೊದಲನೇದಾಗಿ ನಿಮ್ಮಲ್ಲಿ ಇರ್ಬೋದು. ಈಗ ಹಾಗಾದ್ರೆ ನಾವೀಗ ಫಾರ್ಮ್ಯಾಟ್ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಟೀಮ್ ಅಲ್ಲಿ 7 ಜನ ಇರ್ಬೇಕು ಅಂತ ಈಗಾಗಲೇ ತಿಳಿಸಿದ್ದಾರೆ. ಅದರಲ್ಲಿ ಪ್ಲೇಯಿಂಗ್ 5 ಮೆಂಬರ್ಸ್ ಇರ್ತಾರೆ, ಅಂದ್ರೆ 2 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಆಗಿರ್ಬೋದು. ಟೋಟಲ್ 5 ಜನ ಪ್ಲೇಯಿಂಗ್ ಅಲ್ಲಿ ಇರ್ತಾರೆ. ಈ 5 ಜನ ನೀವು ಗೇಮ್ ಸ್ಟಾರ್ಟ್ ಆಗೋದಕ್ಕಿಂತ 15 ನಿಮಿಷದ ಮುಂಚೆ ನಿಮ್ಮ ಕ್ಯಾಪ್ಟನ್ ಆ 5 ಜನ ಯಾರು ಅಂತ ಸೆಲೆಕ್ಟ್ ಮಾಡಿ, ನೀವು ಈಗಾಗಲೇ KTPL ಆಡಿರೋರಿಗೆ ಗೊತ್ತಿರುತ್ತೆ, ಪ್ಲೇಯರ್ 1, ಪ್ಲೇಯರ್ 2, ಪ್ಲೇಯರ್ 3, ಪ್ಲೇಯರ್ 4, ಪ್ಲೇಯರ್ 5 ಯಾರು ಅಂತ ನೀವು 2 ಕ್ಯಾಪ್ಟನ್ಸ್ ಅನೌನ್ಸ್ ಮಾಡ್ತೀರಾ. ಇದೇ ರೀತಿ ಇದರಲ್ಲೂ ಕೂಡ ಆ 5 ಜನ ಯಾರು ಅಂತ ಮೊದಲು ಅನೌನ್ಸ್ ಮಾಡ್ಬೇಕಾಗ್ತದೆ. ಆ ಪ್ಲೇಯರ್ 1, ಪ್ಲೇಯರ್ 2, ಪ್ಲೇಯರ್ 3, ಪ್ಲೇಯರ್ 4, ಪ್ಲೇಯರ್ 5 ಯಾರು ಅನ್ನೋದನ್ನ ನೀವು ಆರ್ಗನೈಸರ್ಸ್ಗೆ ನಿಮ್ಮ ಆ ಒಂದು ಪ್ಲೇಯರ್ಸ್ ಲಿಸ್ಟ್ ನ ನೀವು ಕಳಿಸ್ಬೇಕಾಗ್ತದೆ. 2 ಟೀಮ್ದು ಕಳಿಸಿದ ನಂತರ 2 ಟೀಮ್ ನ ಪ್ಲೇಯರ್ 1 ನ ಒಂದು ಪೇರ್, ಪ್ಲೇಯರ್ 2 ಒಂದು ಪೇರ್, ಪ್ಲೇಯರ್ 3 ಆತರ ಓಪನೆಂಟ್ ಆಗಿ ಈ ಟೂರ್ನಮೆಂಟ್ ಮ್ಯಾಚ್ ನ ಆಡ್ಬೇಕಾಗುತ್ತೆ. ಉದಾಹರಣೆಗೆ ಹೇಳುದಂದ್ರೆ, ಗ್ರೂಪ್ ಅಂದ್ರೆ ಟೀಮ್ ಎ ಯಲ್ಲಿ ಪ್ಲೇಯರ್ 1 ಒಂದು ಪ್ಲೇಯರ್ 1, 2, 3, 4, 5 5 ಜನ ಇರ್ತಾರೆ. ಟೀಮ್ ಬಿ ಅಲ್ಲೂ ಪ್ಲೇಯರ್ 1, 2, 3, 4, 5 ಈ ತರ ಇರ್ತಾರೆ. ಪ್ಲೇಯರ್ 2 ಟೀಮ್ ನ ಪ್ಲೇಯರ್ 1 ಗಳು ಒಂದು ಮ್ಯಾಚ್ ಆಡ್ತಾರೆ. 2 ಟೀಮ್ ನ ಪ್ಲೇಯರ್ 2 ಒಂದು ಮ್ಯಾಚ್ ಆಡ್ತಾರೆ. 2 ಟೀಮ್ ನ ಪ್ಲೇಯರ್ 3, 4, 5 ಅವರು ಒಂದೊಂದು ಮ್ಯಾಚ್ ಆಡ್ತಾರೆ. ಇದರಲ್ಲಿ ಯಾರು ಮ್ಯಾಚ್ ಗೆಲ್ತಾರಲ್ಲ, ಈಗ ಪ್ಲೇಯರ್ ಗ್ರೂಪ್ 1 ಇಂದ, ಗ್ರೂಪ್ ಎ ಇಂದ ಒಂದು 3 ಜನ ಗೆದ್ದಿರ್ತಾರೆ, ಗ್ರೂಪ್ ಬಿ ಇಂದ 2 ಗೆದ್ದಿರ್ತಾರೆ. ಅವಾಗ ಈ ಮ್ಯಾಚ್ ನ ಗ್ರೂಪ್ 1 ಅವರು ಗೆದ್ದ ಹಾಗೆ. ಅಂದ್ರೆ ಹೈಯೆಸ್ಟ್ ಯಾವ ಟೀಮ್ ಇಂದ ಪ್ಲೇಯರ್ಸ್ ಗೆಲ್ತಾರೋ ಆ ಟೀಮು ಒಂದು ಮ್ಯಾಚ್ ಗೆದ್ದಂಗೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಒಂದು ವೇಳೆ ಒಂದು ಟೀಮ್ ಇಂದ 3 ಜನ ಗೆದ್ರೆ 3-2 ಇಂದ ಮ್ಯಾಚ್ ಗೆದ್ದಂಗೆ. ಯಾಕಂದ್ರೆ ಒಂದು ವೇಳೆ ಒಂದು ಟೀಮ್ ಇಂದ 4 ಜನ ಗೆದ್ರೆ 4-1 ಇಂದ, ಅಥವಾ ಒಂದು ಟೀಮ್ ನ 5 ಜನನು ಒಂದೇ ಟೀಮ್ ಅವರೇ ಗೆಲ್ಬಹುದು. ಹಾಗಾಗಿ ಅವಾಗ 5-0 ಇಂದ ಮ್ಯಾಚ್ ಗೆದ್ದಂಗೆ ಆಗುತ್ತೆ. ಈ ರೀತಿ ಮ್ಯಾಚ್ ನ ರಿಸಲ್ಟ್ ನಾವು ಅನೌನ್ಸ್ ಮಾಡ್ತೀವಿ. ಇದು ಮೊದಲನೇದಾಗಿ ಮ್ಯಾಚ್ ಆಡುವಂತ ವಿಧಾನ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಮತ್ತೆ ಈ ಒಂದು ಟೂರ್ನಮೆಂಟ್ ನಾವು ಈಗಾಗಲೇ 20 ಟೀಮ್ಸ್ ಇರುತ್ತೆ ಅಂತ ಹೇಳಿದೀವಿ. ಸಪೋಸ್ ಒಂದು ವೇಳೆ 12 ಅಥವಾ 12ಕ್ಕಿಂತ ಕಡಿಮೆ ಟೀಮ್ಗಳು ಮಾತ್ರ ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ನಾವು ಇದನ್ನ ರೌಂಡ್ ರಾಬಿನ್ ಸಿಸ್ಟಮ್ ಅಲ್ಲಿ ಟೂರ್ನಮೆಂಟ್ ನ ಆಡಿಸ್ತೀವಿ. ರೌಂಡ್ ರಾಬಿನ್ ಅಂದ್ರೆ 12 ಟೀಮ್ ಏನಿರುತ್ತವೆ ಅವರು ಉಳಿದ ಎಲ್ಲಾ ಟೀಮ್ಗಳ ಜೊತೆನು ಮ್ಯಾಚ್ ಆಡ್ತಾರೆ. 12 ಟೀಮ್ ಉಳಿದ 11 ಟೀಮ್ಗಳ ಎಲ್ಲಾ ಟೀಮ್ಗಳ ಜೊತೆ ಮ್ಯಾಚ್ ಆಡಿ ಅದರಲ್ಲಿ ಟಾಪ್ 4 ಟೀಮ್ಗಳು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತವೆ. ಪ್ಲೇ ಆಫ್ ಅಂದ್ರೆ IPL ಅಥವಾ KTPL ನೋಡಿರೋರಿಗೆ ಗೊತ್ತಿರುತ್ತೆ. ಟಾಪ್ 2 ಅಲ್ಲಿರುವಂತ ಅಂದ್ರೆ ನಂಬರ್ 1 ಮತ್ತೆ ನಂಬರ್ 2 ಟೀಮ್ ಏನಿರುತ್ತೆ ಇವರು ಫಸ್ಟ್ ಒಂದು ಕ್ವಾಲಿಫೈಯರ್ ಮ್ಯಾಚ್ ಆಡ್ತಾರೆ. ಅದರಲ್ಲಿ ಗೆದ್ದವರು ಫೈನಲ್ಗೆ ಹೋಗ್ತಾರೆ, ಸೋತವರು ವೆಯ್ಟ್ ಮಾಡ್ಬೇಕಾಗುತ್ತೆ. ಟಾಪ್ 3 ಮತ್ತೆ ಟಾಪ್ 4 ಅಲ್ಲಿ ಇದ್ದಂತ ಟೀಮ್ಗಳು ಅದೊಂದು ಮ್ಯಾಚ್ ಆಡುತ್ತೆ. ಅದರಲ್ಲಿ ಸೋತವರು ಹೊರಗಡೆ ಹೋಗ್ತಾರೆ, ಗೆದ್ದವರು
ಟಾಪ್ 1 ಮತ್ತೆ 2 ಅಲ್ಲಿ ಸೋತಂತ ಟೀಮ್ ವೆಯ್ಟ್ ಮಾಡ್ತಿರ್ತಾರಲ್ಲ ಅವ್ರ ಮೇಲೆ ಮ್ಯಾಚ್ ಆಡ್ಬೇಕು. ಆ 2 ತಂಡಗಳಲ್ಲಿ ಯಾರು ಗೆಲ್ತಾರೋ ಅವರು ಟಾಪ್ 1 ಮತ್ತೆ 2 ಅಲ್ಲಿ ಗೆದ್ದಂತ ಟೀಮ್ ಆಲ್ರೆಡಿ ಫೈನಲ್ ಹೋಗಿ ಕಾಯ್ತಿರ್ತಾರಲ್ಲ ಅವ್ರ ಜೊತೆ ಫೈನಲ್ ಮ್ಯಾಚ್ ನ ಆಡ್ತಾರೆ. ಇದು ಸಪೋಸ್ 12 ಅಥವಾ 12 ಗಿಂತ ಕಡಿಮೆ ಟೀಮ್ಗಳು ರಿಜಿಸ್ಟ್ರೇಷನ್ ಆದ್ರೆ, 13 ಅಥವಾ ಅದಕ್ಕಿಂತ ಜಾಸ್ತಿ ಟೀಮ್ ಸೆಲೆಕ್ಟ್ ಆಯ್ತು ಅಂದ್ರೆ ನಾವು 2 ಗ್ರೂಪ್ ಗಳನ್ನಾಗಿ ಮಾಡ್ತೀವಿ. ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಅಂತ ಈಕ್ವಲ್ ಆಗಿ 2 ಟೀಮ್ ಅಲ್ಲಿ ಸಪೋಸ್ 14 ಅಂದ್ರೆ 2 ಟೀಮ್ ಅಲ್ಲಿ 7 ಟೀಮ್ಸ್, 20 ಅಂದ್ರೆ 2 ಟೀಮ್ ಅಲ್ಲಿ 10 ಟೀಮ್ಸ್ ನ ನಾವು ಡಿವೈಡ್ ಮಾಡಿ ಆ ಟೀಮ್ ಅಲ್ಲಿ ಇರುವಂತ ಎಲ್ಲಾ ಟೀಮ್ ಗಳ ಜೊತೆ ಮ್ಯಾಚ್ ಆಡ್ಬೇಕಾಗುತ್ತೆ. ಉದಾಹರಣೆಗೆ ಟೀಮ್ ಗ್ರೂಪ್ 1 ಅಲ್ಲಿ 10 ಟೀಮ್ ಇರುತ್ತೆ, 10 ಟೀಮ್ಗಳು ಉಳಿದ ಎಲ್ಲಾ ಟೀಮ್ಗಳ ಜೊತೆನೂ ಮ್ಯಾಚ್ ಆಡ್ಬೇಕಾಗುತ್ತೆ. ಅದರಲ್ಲಿ ಟಾಪ್ 4 ಟೀಮ್ಗಳು ಕ್ವಾರ್ಟರ್ ಫೈನಲ್ ಗೆ ಕ್ವಾಲಿಫೈ ಆಗ್ತವೆ. 2 ಗ್ರೂಪ್ ಇಂದ ಎ ಮತ್ತೆ ಬಿ 2 ಗ್ರೂಪ್ ಇಂದ ಟಾಪ್ 4 ಟೀಮ್ಗಳು ಕ್ವಾರ್ಟರ್ ಫೈನಲ್ ಹೋಗುತ್ತೆ. ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮತ್ತೆ ಫೈನಲ್ ಮ್ಯಾಚ್ ನಾಕ್ಔಟ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ನಡೆಯುತ್ತೆ. ಈ ರೀತಿ ನಾವು ಫೈನಲ್ಸ್ ನ ನಡೆಸ್ತೀವಿ. ಮತ್ತೆ ಮ್ಯಾಚ್ಗಳು ಯಾವಾಗ ನಡೆಯುತ್ತೆ ಅಂತ ಹೇಳೋದಾದ್ರೆ, ಪ್ರತಿದಿನ ಸಂಜೆ 5 ಗಂಟೆಯಿಂದ 10 ಗಂಟೆವರೆಗೆ ನಿಮ್ಗೆ ಕಾಲಾವಕಾಶ ಇರುತ್ತೆ ಮ್ಯಾಚ್ ಆಡೋದಕ್ಕೆ. ಆ ಟೈಮ್ ಅಲ್ಲಿ ನೀವು ಈಗ ಮ್ಯಾಚ್ ಗಳನ್ನ ಆಡಿ ಮುಗಿಸ್ಬೇಕು. ಮತ್ತೆ ರಜಾ ದಿನಗಳಲ್ಲಿ ಅಂದ್ರೆ ಪ್ರಮುಖವಾಗಿ ಸಂಡೇ, ಪ್ರತಿ ಸಂಡೇ ನಿಮ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಮ್ಯಾಚ್ ನಡೆಯುತ್ತೆ. ಅಂದ್ರೆ ದಿನಕ್ಕೆ ಒಟ್ಟು 2 ಮ್ಯಾಚ್ ಗಳು ಇರುತ್ತೆ. ಉಳಿದ ದಿನ 5 ಗಂಟೆಯಿಂದ 10 ಗಂಟೆವರೆಗೂ ಗ್ರೂಪ್ 1 ಇಂದ ಒಂದು ಮ್ಯಾಚ್, ಗ್ರೂಪ್ 2 ಇಂದ ಒಂದು ಮ್ಯಾಚ್ ನಡೆಯುತ್ತೆ. ಅದೇ ಸಂಡೇ ಇರುವ ಟೈಮ್ ಅಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ 2 ಮ್ಯಾಚ್ ಇರೋದ್ರಿಂದ ಸಂಡೇ 4 ಮ್ಯಾಚ್ ಆಗುತ್ತೆ. ಉಳಿದ ದಿನ 2 ಮ್ಯಾಚ್ ಗಳು ಆಡಿಸ್ತೀವಿ. ಇದು ಮತ್ತೆ ಒಂದು ವೇಳೆ ನೀವು ಈಗ ಪ್ಲೇಯಿಂಗ್ 5 ನ ಅನೌನ್ಸ್ ಮಾಡಿರ್ತೀರಾ, ವಾಟ್ ಎವರ್ ರೀಸನ್ ಒಬ್ಬ ಪ್ಲೇಯರ್ ಟೀಮ್ ಅವತ್ತು ಮ್ಯಾಚ್ ಆಡಕ್ ಆಗ್ತಿಲ್ಲ, ಅನೌನ್ಸ್ಮೆಂಟ್ ಆದ ನಂತರ ಆಡಕ್ ಆಗಿಲ್ಲ ಅಂದ್ರೆ ಇನ್ನಿಬ್ರು ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರಲ್ಲ ಅದರಲ್ಲಿ ನೀವು ಆ ಪ್ಲೇಯರ್ ಬದಲಾಗಿ ಇವ್ರನ್ನ ಆಡಿಸಬಹುದು. ಸಪೋಸ್ ಫಾರ್ ಎಕ್ಸಾಂಪಲ್ ಪ್ಲೇಯರ್ ನಂಬರ್ 2 ಅಂತ XYZ ಅನ್ನೋ ಯಾವ ಪ್ಲೇಯರ್ ನ ನೀವು ಅನೌನ್ಸ್ ಮಾಡಿರ್ತೀರಾ, ಅವನು ಅವೈಲೇಬಲ್ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಪ್ಲೇಯರ್ ಇದ್ದವನು ಪ್ಲೇಯರ್ 2 ಆಗಿ ಬಂದು ಆಡ್ಬೋದು. ಒಂದ್ ವೇಳೆ ಇದು ಇಬ್ರು ಅವೈಲೇಬಲ್ ಆದ್ರೂ ಆಡ್ಬೋದು. ಒಂದು ವೇಳೆ 3ನೇ ಪ್ಲೇಯರ್ ಅನ್ನು ಅವೈಲೇಬಲ್ ಆದ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಓಪನೆಂಟ್ ಗೆ ಬೈ ಸಿಗುತ್ತೆ, ಓಪನೆಂಟ್ ಗೆ ವಿನ್ ಅಂತ ಡಿಕ್ಲೇರ್ ಆಗುತ್ತೆ ಆ ಒಂದು ಮ್ಯಾಚ್. ಇದು ನಿಮಗೆ ಇದಿಷ್ಟು ಯಾವಾಗ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ, ಮತ್ತೆ ಫಾರ್ಮೆಟ್ ಯಾವ ರೀತಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದೀನಿ. ಎಲ್ರು ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿ. ಓಕೆ, ಧನ್ಯವಾದಗಳು ಜೇಸನ್ ಅವರೇ. ಇದುವರೆಗೂ ನಾವು ಗೇಮ್ ಫಾರ್ಮ್ಯಾಟ್ ಅಂದ್ರೆ ಮೇನ್ ಇದರಲ್ಲಿ ಯಾವ ತರ ನಡೆಯುತ್ತೆ, ಇದರ ಫಾರ್ಮ್ಯಾಟ್ ಏನಿರುತ್ತೆ ಅಂತ ತಿಳ್ಕೊಂಡ್ವಿ. ಇಷ್ಟು ಮಾತ್ರ ಅಲ್ಲದೆ ಗೇಮ್ ನಡೆಯುವಾಗ ಕೂಡ ನಾವು ಒಂದಷ್ಟು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಅದ್ ಏನೇನ್ ನಾವು ಫಾಲೋ ಮಾಡ್ಬೇಕು ಅಥವಾ ಗೇಮ್ ಆಡುವಾಗ ಯಾವ ಯಾವ ಸ್ಟೆಪ್ಸ್ ನಾವು ಫಾಲೋ ಮಾಡ್ಬೇಕು ಅಂತ ಈಗ ಘಟಕ್ ಸಿಂಗ್ ಅವ್ರು ತಿಳಿಸ್ಕೊಡ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ಕಾವ್ಯ. ಸೊ ಸ್ನೇಹಿತರೆ, ಈಗ ನಿಮ್ಮ ಫಾರ್ಮ್ಯಾಟ್ ಎಲ್ಲ ಆಲ್ಮೋಸ್ಟ್ ಅರ್ಥ ಇದೆ ಯಾವ ರೀತಿ ಅಂತ. ಈಗ ಗೇಮ್ ಆಡ್ಬೇಕಾದ್ರೆ ಏನೇನ್ ರೂಲ್ಸ್ ಫಾಲೋ ಮಾಡ್ಬೇಕು ಅಂತ ನಾವು ನೋಡೋಣ. ಮೊದಲನೇದಾಗಿ ಈ ಗೇಮು ಒರಿಜಿನಲ್ ಬೋರ್ಡ್ ಅಲ್ಲಿ ನಡೆಯುತ್ತೆ ಸ್ನೇಹಿತರೆ. ಲೂಡೋ ಅಲ್ಲಿ 3 ಬೋರ್ಡ್ ಇದೆ, ನಿಮ್ಗೆ ಗೊತ್ತಿರುತ್ತೆ, ಸ್ಮಾಲ್, ಮೀಡಿಯಂ, ಒರಿಜಿನಲ್. ಅದರಲ್ಲಿ ಇದು ಒರಿಜಿನಲ್ ಬೋರ್ಡ್ ಅಲ್ಲಿ ನಡೆಯುತ್ತೆ. ಆಮೇಲೆ ಜೇಸನ್ ಅವರು ಈಗಾಗಲೇ ಹೇಳಿದ್ರು ನಿಮ್ಗೆ 1 ವರ್ಸಸ್ 1, 2 ವರ್ಸಸ್ 2, 3 ವರ್ಸಸ್ 3 ಆ ರೀತಿ ಪೇರಿಂಗ್ ಆಗುತ್ತೆ ಅಂತ. ಸೊ ಆ ಪೇರಿಂಗ್ ಆದ್ಮೇಲೆ ನೀವು ಯಾರಾದ್ರೂ ರೂಮ್ ಕ್ರಿಯೇಟ್ ಮಾಡಿ ಗೇಮ್ ನ ಸ್ಟಾರ್ಟ್ ಮಾಡ್ತಿರಲ್ಲ. ಸೊ ಗೇಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದ್ ಕನ್ಫರ್ಮ್ ಮಾಡ್ಕೊಳ್ಳಿ, ಏನಪ್ಪಾ ಅಂತಂದ್ರೆ ಇಲ್ಲಿ ಒಬ್ಬ ಪ್ಲೇಯರ್ ಎ ಅಲ್ಲಿ ಇರ್ಬೇಕು, ಒಬ್ಬ ಪ್ಲೇಯರ್ ಸಿ ಅಲ್ಲಿ ಇರ್ಬೇಕು, ಅಥವಾ ಒಬ್ಬ ಬಿ ಅಥವಾ ಡಿ, ಈ ರೀತಿನೇ ಆಡ್ಬೇಕು. ಓಕೆ, ಸೊ ಒಬ್ಬ ಎ ಒಬ್ಬ ಬಿ ಅಥವಾ ಒಬ್ಬ ಬಿ ಒಬ್ಬ ಸಿ ಆ ತರ ಪಕ್ಕನೇ ಆಡಂಗಿಲ್ಲ. ಸೊ ಒಂದು ಮನೆ ಗ್ಯಾಪ್ ಇರಬೇಕು, ಎ ಸಿ ಅಥವಾ ಬಿ ಡಿ, ಈ ರೀತಿಯಲ್ಲಿ ನೀವು ಆಡ್ಬೇಕಾಗತ್ತೆ. ಸೊ ಇದು ಮೊದಲನೇ ರೂಲು. ಎರಡನೇ ರೂಲ್ ಏನಪ್ಪಾ ಅಂತಂದ್ರೆ, ಗೇಮ್ ಆಡೋ ಅಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೆಟ್ವರ್ಕ್ ಇರೋ ಜಾಗದಲ್ಲಿ ಆಡಿ ಆದಷ್ಟು. ಆಮೇಲೆ ನೆಟ್ವರ್ಕ್ ಇಶ್ಯೂನ ಅವಾಯ್ಡ್ ಮಾಡೋದಕ್ಕಾಗಿ ಆಫ್ಲೈನ್ಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಅಂದ್ರೆ ಆಫ್ಲೈನ್ಗೆ ಹೋದ್ರೆ ಇಶ್ಯೂ ಆಗುತ್ತೆ. ಆಮೇಲೆ ಕಾಲ್ಸ್ ಅಟೆಂಡ್ ಮಾಡದಂತ ಸಂದರ್ಭದಲ್ಲೂ ಕೂಡ ಇಶ್ಯೂ ಆಗತ್ತೆ. ಹಾಗಾಗಿ ಯಾರು ಕೂಡ ಗೇಮ್ ಆಡೋಂಥ ಸಂದರ್ಭದಲ್ಲಿ ಯಾವ್ದಾದ್ರು ಕಾಲ್ ಬಂದ್ರೆ ಡಿಕ್ಲೈನ್ ಮಾಡಿ. ಗೇಮ್ ಮುಗಿಯೋರು, ಗೇಮ್ ಏನ್ ಜಾಸ್ತಿ ಹೊತ್ತು ಆಗಲ್ಲ. ಒಂದ್ ಬೋರ್ಡಲ್ಲಿ ಇಬ್ಬರೇ ಆಡೋದ್ರಿಂದ ಅದು ಒಂದ್ 20-25 ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ. ಜಾಸ್ತಿ ಅಂದ್ರೆ ಒಂದ್ ಅರ್ಧ ಗಂಟೆ ಆಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ಆಗಲ್ಲ. ಯಾವ್ದಾದ್ರು ಕಾಲ್ ಇದ್ರೆ ಬೇಕಾದ್ರೆ ನೀವು ಆಮೇಲೆ ಆಡಿ. ಅಥವಾ ನಿಮ್ಮ ಹತ್ರ ಏನಾದ್ರು ವೈಫೈ ಅವೈಲಬಲ್ ಇತ್ತು ಅಂತಂದ್ರೆ ನೀವು ಫ್ಲೈಟ್ ಮೋಡ್ ಹಾಕೊಂಡು ವೈಫೈ ಕನೆಕ್ಟ್ ಮಾಡ್ಕೊಂಡು ಗೇಮ್ ಆಡಿ. ಅವಾಗ ಯಾವುದೇ ರೀತಿ ಇಶ್ಯೂಸ್ ಆಗೋದಿಲ್ಲ. ಆದ್ರೂ ಕೂಡ ಈ ಗೇಮ್ ಅಲ್ಲಿ ಕೆಲವೊಂದ್ಸಲ ಇಶ್ಯೂ ಆಗುತ್ತೆ. ನಾವು ಆಫ್ಲೈನ್ ಹೋಗಿರೋದಿಲ್ಲ, ಕಾಲು ಬಂದಿರೋದಿಲ್ಲ, ಏನೂ ಆಗಿರೋದಿಲ್ಲ, ಅವಾಗ್ಲೂ ಇಶ್ಯೂ ಆಗುತ್ತೆ. ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಆಪೋನೆಂಟ್ ಪ್ಲೇಯರ್ ಇರ್ತಾರಲ್ಲ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ಬೇಕು. ಸೊ ಲೂಡೋ ಅಲ್ಲಿ ನಿಮಗೆ ಟೆಕ್ಸ್ಟ್ ಮೆಸೇಜ್ ಮಾಡೋ ಆಪ್ಷನ್ ಇದೆ, ವಾಯ್ಸ್ ಮೆಸೇಜ್ ಮಾಡೋ ಆಪ್ಷನ್ ಇದೆ. ಅವ್ರಿಗೆ ಹೇಳಿ, ಈ ತರ ನನ್ನ ಹತ್ರ ಡೈಸೇ ತೋರಿಸ್ತಾ ಇಲ್ಲ. ಇದು ಯೂಶಲಿ ನಾನು ಅನ್ಸ್ದಂಗೆ 4 ಜನ ಅಥವಾ 3 ಜನ ಆಡೋ ಈ ರೀತಿ ಇಶ್ಯೂ ಆಗುತ್ತೆ. ಇಬ್ಬರೇ ಇದ್ದಾಗ ಆಗಲ್ಲ. ಆದ್ರೂ ಇನ್ ಕೇಸ್ ಆಯ್ತು ಅಂತಂದ್ರೆ ನೀವು ಕಮ್ಯುನಿಕೇಟ್ ಮಾಡಿ, ಈ ತರ ಇಶ್ಯೂ ಆಗ್ತಾ ಇದೆ, ರೀಸೆಟ್ ಡೈಸ್ ಕೊಡಿ ಅಂತ ಕಮ್ಯುನಿಕೇಟ್ ಮಾಡಿ. ಸೊ ಆಪೋನೆಂಟ್ ಪ್ಲೇಯರು
ಅವರು ನಿಮ್ಮ ಆಪೋನೆಂಟ್ ಏನಾದ್ರು ರಿಪೋರ್ಟ್ ಮಾಡಿದ್ರೆ ಇಶ್ಯೂನ ರಿಸೆಟ್ ಡೈಸ್ ಕೊಡಿ, ರಿಸೆಟ್ ಡೈಸ್ ಕೊಟ್ಟು ಗೇಮ್ ಅನ್ನ ಕಂಟಿನ್ಯೂ ಮಾಡಬೇಕು. ಒಂದ್ ವೇಳೆ ಕಮ್ಯುನಿಕೇಶನ್ ಬಂದೇ ಇಲ್ಲ, ಆಪೋನೆಂಟ್ ಪ್ಲೇಯರ್ ಯಾವ್ದೋ ಕಾಲ್ ರಿಸೀವ್ ಮಾಡ್ಬಿಟ್ರು, ಅವ್ರು ಮಾತಾಡ್ತಾನೆ ಇದಾರೆ, ಗೇಮ್ ಕಡೆ ಗಮನ ಕೊಡ್ತಾ ಇಲ್ಲ, ಅವ್ರು ಇಲ್ಲಿ ಮೂನೇ ಮಾಡ್ತಾ ಇಲ್ಲ ಅಂತಂದ್ರೆ ಅವರು ಆಟೋಮೆಟಿಕಲಿ 0 ಸೆಕೆಂಡ್ ಬರುತ್ತೆ. 0 ಸೆಕೆಂಡ್ ಆದ್ಮೇಲೂ ಕೂಡ 1 ನಿಮಿಷ ವೆಯ್ಟ್ ಮಾಡಿ, 1 ನಿಮಿಷ ಅಥವಾ 2 ನಿಮಿಷ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದ್ರು ಕೂಡ ಯಾವುದೇ ಕಮ್ಯುನಿಕೇಶನ್ ಬರ್ತಾ ಇಲ್ಲ ಅಂತಂದ್ರೆ ನೀವು ಟರ್ಮಿನೇಟ್ ಮಾಡ್ಬೋದು. ಅವಾಗ ನೀವೇ ಮ್ಯಾಚ್ ವಿನ್ ಆದಂಗೆ ಆಗುತ್ತೆ. ಓಕೆ, ಸೊ ಇದು ಒಂದಾದ್ರೆ. ಇನ್ನೊಂದು, ಒಂದ್ ವೇಳೆ ಇಶ್ಯೂ ಬಂದ್ರೂ ಕೂಡ ಎಷ್ಟು ಸಲ ನಾವು ಅವಕಾಶವನ್ನ ಕೊಡ್ಬೋದು ಅಂತಂದ್ರೆ ರಿಸೆಟ್ ಡೈಸ್ ಎಷ್ಟು ಸಲ ಮಾಡ್ಬೋದು ಅಂತ ನೋಡೋದಾದ್ರೆ 2 ಅವಕಾಶ ಮಾತ್ರ ಇರುತ್ತೆ ಸ್ನೇಹಿತರೆ. 3ನೇ ಸಲ ಮತ್ತೆ ನಿಮ್ಗೆ ಇಶ್ಯೂ ಆಯ್ತು ಅಂತಂದ್ರೆ ಆಪೋನೆಂಟು ನಿಮ್ನ ಟರ್ಮಿನೇಟ್ ಮಾಡೋಂತ ಎಲ್ಲಾ ಪವರ್ಸ್ ಅನ್ನ ಪಡೆದಿರ್ತಾರೆ. ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನೇ ಆಡ್ತಾ ಇದ್ದೀನಿ, ನನಗೆ ಫಸ್ಟ್ ಟೈಮ್ ಇಶ್ಯೂ ಆಯ್ತು, ನಾನು ಕಮ್ಯುನಿಕೇಟ್ ಮಾಡಿದೆ, ಅದು ಏನಕ್ಕಾಯ್ತು ಅನ್ನೋದು ಸೆಕೆಂಡರಿ, ಬಟ್ ಇಶ್ಯೂ ಆಯ್ತು. ಯೂಶಲಿ ಲೂಡೋ ಅಲ್ಲಿ ಸುಮ್ನೆ ಇಶ್ಯೂ ಆಗಲ್ಲ. ನೀವು ಆಫ್ಲೈನ್ ಹೋದ್ರೆ ಕಾಲ್ಸ್ ಬಂದ್ರೆ ಅಟೆಂಡ್ ಮಾಡಿದ್ರೆ ಮಾತ್ರ ಇಶ್ಯೂ ಆಗುತ್ತೆ. ಹಾಗಾಗಿ ನಾನು ಒನ್ ಟೈಮ್ ಇಶ್ಯೂ ಆಯ್ತು, ನಾನು ಹೇಳ್ದೆ, ರಿಸೆಟ್ ಡೈಸ್ ಕೊಟ್ಟರು ಮತ್ತೆ ಕಂಟಿನ್ಯೂ ಮಾಡಿದೆ. ಇನ್ನೊಂದು ಟೈಮ್ ಮತ್ತೆ ಇಶ್ಯೂ ಆಯ್ತು, ಮತ್ತೆ ರಿಸೆಟ್ ಡೈಸ್ ಕೊಟ್ಟರು ಕಂಟಿನ್ಯೂ ಮಾಡಿದೆ. 3ನೇ ಸಲ ಅದೇ ರೀತಿ ಆದಾಗ ಆಪೋನೆಂಟ್ ಪ್ಲೇಯರು ರಿಸೆಟ್ ಡೈಸು ಕೊಡೋಂತ ಅವಶ್ಯಕತೆ ಇರೋದಿಲ್ಲ, ಅವ್ರು ಬೇಕಾದ್ರೆ ಟರ್ಮಿನೇಟ್ ಮಾಡ್ಬೋದು. ರಿಸೆಟ್ ಡೈಸ್ ಕೊಟ್ಕೊಂಡು ಆಡ್ಬೋದು, ಹಂಗೇನಿಲ್ಲ, ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ನೀವು ಆಡಿ, ನಮ್ಗೇನ್ ತೊಂದರೆ ಇಲ್ಲ. ಬಟ್ ಅವ್ರು ಒಂದ್ ವೇಳೆ ಆಡಕ್ ಇಷ್ಟ ಇಲ್ಲ ಅಂತಂದ್ರೆ ಅವ್ರು ಬೇಕಾದ್ರೆ ಟರ್ಮಿನೇಟ್ ಮಾಡಬಹುದು. ಓಕೆ, ಸೊ ಇದೊಂದು ಮೇನ್ ರೂಲ್ಸ್ ಅರ್ಥ ಮಾಡ್ಕೊಳ್ಳಿ. ಹಾಗೆ ಇದನ್ನ ಪ್ರೂವ್ ಮಾಡೋದು ಹೇಗೆ? ನಾವು ರಿಸೆಟ್ ಡೈಸ್ ಮಾಡಿದ್ವಿ, 2 ಸಲ ಆಗಿತ್ತು ಅನ್ನೋದಾಗ್ಲಿ, ಅಥವಾ ಅವ್ರು ಆಫ್ಲೈನ್ ಹೋಗಿದ್ರು ಬರ್ಲೇ ಇಲ್ಲ ಅಂತಾಗ್ಲಿ, ಇದನ್ನೆಲ್ಲ ಪ್ರೂವ್ ಮಾಡ್ಕೊಡೋದು ಹೇಗಪ್ಪ ಅಂತಂದ್ರೆ ನೀವು ರೆಕಾರ್ಡಿಂಗ್ ಮಾಡ್ಬೇಕಾಗತ್ತೆ. ಪ್ರತಿಯೊಬ್ರು ಕೂಡ ಕಂಪಲ್ಸರಿ ಗೇಮ್ ಅನ್ನ ರೆಕಾರ್ಡಿಂಗ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಮಗೂ ಕೂಡ ಯಾವ್ದಾದ್ರು ಇಶ್ಯೂಸ್ ಬಂದಂತ ಸಂದರ್ಭದಲ್ಲಿ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಸೊ ನಾವು ರೆಕಾರ್ಡಿಂಗ್ ನ ವೆರಿಫೈ ಮಾಡ್ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ರೆಕಾರ್ಡಿಂಗ್ ಮಾಡ್ಲೇಬೇಕು. ಮಾಡಿಲ್ಲ ಅಂತಂದ್ರೆ ಏನು ಇಶ್ಯೂ ಆಗದೆ ಇದ್ದಾಗ ಓಕೆ, ಇಶ್ಯೂ ಆದಾಗ ನಾವು ರೆಕಾರ್ಡಿಂಗ್ ಪ್ರೂಫ್ ಇಲ್ಲ ಅಂತ, ಇಬ್ರ ಹತ್ರನೂ ಪ್ರೂಫ್ ಇಲ್ಲ ಅಂತಂದ್ರೆ ಅವಾಗ ನಾವು ರೀಮ್ಯಾಚ್ ಅನ್ನ ಆಡಿಸ್ಬೇಕಾಗತ್ತೆ. ಒಬ್ರ ಹತ್ರ ಪ್ರೂಫ್ ಇದೆ, ಒಬ್ರ ಹತ್ರ ಪ್ರೂಫ್ ಇಲ್ಲ ಅಂದ್ರೆ ಯಾರ ಹತ್ರ ಪ್ರೂಫ್ ಇರುತ್ತೋ ಅವ್ರು ಹೇಳಿದ್ದೆ ಸತ್ಯ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆ, ಯಾಕಂದ್ರೆ ಇನ್ನೊಬ್ರ ಹತ್ರ ಪ್ರೂವ್ ಮಾಡೋದಕ್ಕೆ ಏನು ಇರೋದಿಲ್ಲ. ಹಾಗಾಗಿ ರೆಕಾರ್ಡಿಂಗ್ ಮಾಡಿದವ್ರು ಏನ್ ಹೇಳ್ತಾರೋ ಅದೇ ಸತ್ಯ ಅಂತ ನಾವು ನಂಬೇಕಾಗತ್ತೆ. ಸೊ ಹಾಗಾಗಿ ಕಂಪಲ್ಸರಿ ಎಲ್ಲರೂ ರೆಕಾರ್ಡಿಂಗ್ ಮಾಡಿ. ಇದು 2ನೇ ರೂಲು. 3ನೇ ರೂಲ್ ಏನಪ್ಪಾ ಅಂತಂದ್ರೆ ಗೇಮ್ ಕಂಪ್ಲೀಟ್ ಆದ ತಕ್ಷಣ ನೀವು ನಿಮ್ಮ ಗೇಮ್ ರಿಸಲ್ಟ್ ಏನಿರುತ್ತೆ ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನ ತಕ್ಕೊಳ್ಳಿ. ಫಸ್ಟ್ ಸ್ಕ್ರೀನ್ ಶಾಟ್ ತಕೊಂಡಾದ್ಮೇಲೆ ಶೇರ್ ಆಪ್ಷನ್ ಇರುತ್ತಲ್ಲ, ಗೇಮ್ ರಿಸಲ್ಟ್ ಶೇರ್ ಮಾಡೋ ಆಪ್ಷನ್, ಅದರಿಂದ ಕೂಡ ನೀವು ಗೇಮ್ ಅನ್ನ ಶೇರ್ ಮಾಡಿ, ಗ್ರೂಪ್ ಅಲ್ಲೂ ಶೇರ್ ಮಾಡಿ. ಜೊತೆಗೆ ಅವತ್ತಿನ ಆರ್ಗನೈಸರ್ ಯಾರು ಆಗಿರ್ತಾರೆ, ನೀವು ಪ್ಲೇಯಿಂಗ್ ಲಿಸ್ಟ್ ಯಾರು ಕಳಿಸಿರ್ತೀರಲ್ಲ, ನಾವು ಯಾರು ಅವತ್ತಿನ ದಿನದ್ದು ಅನ್ನೋದು ನಾವು ಹಿಂದಿನ ದಿನನೇ ಅನೌನ್ಸ್ ಮಾಡ್ತೀವಿ. ಸೊ ನಾಳೆ ಯಾರು ಮ್ಯಾಚ್ ಇದೆ, ಹಾಗೆ ಅದಕ್ಕೆ ಯಾರು ರೆಫ್ರಿ ಆಗಿರ್ತಾರೆ ಅನ್ನೋದು ನಾವು ಹಿಂದಿನ ದಿನ ಅನೌನ್ಸ್ ಮಾಡಿರ್ತೀವಿ, ಅಥವಾ ನೆಕ್ಸ್ಟ್ ದಿನ ಬೆಳಗ್ಗೆ ಅಷ್ಟಲ್ಲಾದ್ರೂ ಅನೌನ್ಸ್ ಮಾಡ್ತೀವಿ. ಅವ್ರಿಗೆ ನೀವು ಪರ್ಸನಲ್ ಏನು ಹಾಕಿ, ಆಮೇಲೆ ಗ್ರೂಪ್ ಅಲ್ಲೂ ಕೂಡ ಹಾಕಿ, ಎಲ್ಲರದ್ದು ಒಂದು ಕಾಮನ್ ಗ್ರೂಪ್ ಇರುತ್ತೆ, ಅದರಲ್ಲೂ ಕೂಡ ನೀವು ಹಾಕಿ. ಸ್ಕ್ರೀನ್ ಶಾಟ್ ಕೂಡ ತಕ್ಕೊಳ್ಳಿ, 2 ಮಾಡಿ. ಓಕೆ, ಆಮೇಲೆ ರೆಕಾರ್ಡಿಂಗ್ ಅಂತೂ ಇರಲೇಬೇಕು. ಅದರಲ್ಲೂ ಕೂಡ ವಿಡಿಯೋ ರೆಕಾರ್ಡಿಂಗ್ ನಾವು ರೆಕಮೆಂಡ್ ಮಾಡ್ತೀವಿ. ಆಡಿಯೋ ರೆಕಾರ್ಡಿಂಗ್ ಇಂತ ವಿಡಿಯೋ ರೆಕಾರ್ಡಿಂಗ್ ಇದ್ರೆ ಇನ್ನೂ ಒಳ್ಳೇದು. ಬಟ್ ವಿಡಿಯೋ ರೆಕಾರ್ಡಿಂಗ್ ಇಲ್ಲ ಅಂತಂದ್ರೆ ನೀವು ಆಡಿಯೋ ರೆಕಾರ್ಡಿಂಗ್ ಆದ್ರೂ ಮಾಡ್ಬೋದು. ನಿಮ್ಮ ಫೋನ್ಸ್ ಅಲ್ಲೇ ಬೈ ಡಿಫಾಲ್ಟ್ ಆಡಿಯೋ ರೆಕಾರ್ಡಿಂಗ್ ಆಪ್ಸ್ ಇರುತ್ತೆ, ಅಥವಾ IQ MP3 ರೆಕಾರ್ಡರ್, ಈ ತರ ಬೇರೆ ಬೇರೆ ಥರ್ಡ್ ಪಾರ್ಟಿ ರೆಕಾರ್ಡಿಂಗ್ ಆಪ್ಸ್ ಕೂಡ ಹಾಕೊಂಡು ನೀವು ರೆಕಾರ್ಡಿಂಗ್ ಮಾಡ್ಬೋದು. ಇದಿಷ್ಟು ಆಯ್ತು ಸ್ನೇಹಿತರೆ. ಇನ್ನು ಏನಪ್ಪಾ ಅಂತಂದ್ರೆ ಈಗ ಕ್ರಿಕೆಟ್ ಅಲ್ಲಾದ್ರೆ ಏನಾಗ್ತಾ ಇತ್ತು, ರನ್ ರೇಟ್ ಮೇಲೆ ನಾವು ನೋಡ್ತಾ ಇದೀವಿ. ಅಂದ್ರೆ ಈಗ ಟೈ ಆಗಿರುತ್ತೆ 2 ಟೀಮ್ಗಳ ನಡುವೆ. 2 ಟೀಮು ಕೂಡ ಈಗ 10 ಮ್ಯಾಚ್ ಅಲ್ಲಿ 7 ಗೆದ್ದಿದ್ದಾರೆ ಅಂತ ಅನ್ಕೊಳ್ಳೋಣ ಟಾಪ್ ಅಲ್ಲಿ. ಸೊ 2 ಟೀಮ್ ಅಲ್ಲಿ ಕ್ರಿಕೆಟ್ ಅಲ್ಲ ರನ್ ರೇಟ್ ನೋಡ್ಕೊಂಡು ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ ಡಿಸೈಡ್ ಮಾಡ್ತಾ ಇದ್ವಿ. ಇಲ್ಲಿ ರನ್ ರೇಟ್ ಇರೋದಿಲ್ಲ. ಇಲ್ಲಿ ಯಾವ ತರ ಡಿಸೈಡ್ ಮಾಡ್ತೀವಪ್ಪ ಅಂತಂದ್ರೆ ಪ್ಲೇಯರ್ ರೇಟ್ ಕನ್ಸಿಡರ್ ಆಗುತ್ತೆ ಇಲ್ಲಿ. ಸೊ ಜೇಸನ್ ಅವರು ಹೇಳೋದು ನಿಮಗೆ 3-2 ಇಂದ ಗೆದ್ದಂಗಾಗುತ್ತೆ, 4-1 ಇಂದ ಗೆಲ್ಬಹುದು ಅಂತ. ಸೊ ಎಷ್ಟು ಜಾಸ್ತಿ ಪ್ಲೇಯರ್ಸ್ ಗೆಲ್ತಿರೋ ಅಷ್ಟು ಒಳ್ಳೇದು ನಿಮಗೆ. ಸೊ ಇಲ್ಲಿ ನಿಮ್ಮ ಪ್ಲೇಯರ್ ಎಷ್ಟು ಜನ ಗೆಲ್ತಾರೆ ಅನ್ನೋದು ರೆಕಾರ್ಡ್ ಆಗ್ತಾ ಇರುತ್ತೆ, ಅಂದ್ರೆ ಅದು ಕೂಡ ಮೇಂಟೈನ್ ಆಗ್ತಾ ಇರುತ್ತೆ ಸ್ಟ್ಯಾಟ್ಸ್. ಫಸ್ಟ್ ಮ್ಯಾಚ್ ಅಲ್ಲಿ ನಿಮ್ ಪ್ಲೇಯರ್ಸ್ 3 ಜನ ಗೆದ್ರು, ನೀವು ಮ್ಯಾಚ್ ಗೆದ್ರಿ, ಜೊತೆಗೆ 3-2 ಇಂದ ಗೆದ್ರಿ. ಸೊ ನಿಮ್ ಪ್ಲೇಯರ್ಸ್ 3 ಜನ ಗೆದ್ರು. ನೆಕ್ಸ್ಟ್ ಮ್ಯಾಚ್ ಅಲ್ಲಿ 4-1 ಇಂದ ಗೆದ್ರಿ, 4 ಮೆಂಬರ್ಸ್ ಗೆದ್ರು, ಟೋಟಲಿ 7 ಪ್ಲೇಯರ್ಸ್ ಗೆದ್ದಂಗಾಯ್ತು. ಸೊ ಅದೇ ರೀತಿ ಪ್ಲೇಯರ್ಸ್ ಕೂಡ ಎಷ್ಟು ಜನ ಗೆಲ್ತಾರೋ ಅದು ಕೂಡ ರೆಕಾರ್ಡ್ ಮೇಂಟೈನ್ ಆಗ್ತಾ ಹೋಗುತ್ತೆ. ಫೈನಲಿ ಯಾರು ಜಾಸ್ತಿ ಪ್ಲೇಯರ್ಸ್ ಗೆದ್ದಿರ್ತಾರಲ್ಲ, ಒಂದು ಟೀಮ್ ಅಲ್ಲಿ 27 ಜನ ಗೆದ್ದಿದ್ದಾರೆ, ಇನ್ನೊಂದು ಟೀಮ್ ಅಲ್ಲಿ 26 ಜನ ಗೆದ್ದಿದ್ದಾರೆ ಅಂತ ಅನ್ಕೊಳ್ಳಿ. ಅವ 27 ಯಾರು ಗೆದ್ದಿರ್ತಾರೋ ಅವ್ರು ಫಸ್ಟ್ ಆಗ್ತಾರೆ, 26 ಗೆದ್ದವರು ಸೆಕೆಂಡ್ ಆಗ್ತಾರೆ. ಒಂದ್ ವೇಳೆ ಟೈ ಆದ್ರೆ ಇಬ್ರು ಟೀಮ್ ಅಲ್ಲೂ ಸೇಮ್ ಪ್ಲೇಯರ್ಸ್ ಗೆದ್ದಿದ್ದಾರೆ, 27 ಜನನೇ ಗೆದ್ದಿರ್ತಾರೆ ಅಂತಂದ್ರೆ ನಾವು ಅವಾಗ ಟೈ ಬ್ರೇಕರ್ ಅನ್ನ ಆಡಿಸ್ತೀವಿ. ಓಕೆ, ಸೊ ಇದೊಂದು ಸಿಸ್ಟಮ್ ಆದ್ರೆ ಇನ್ನೊಂದು ಸಿಸ್ಟಮ್ ಕೂಡ ತಂದಿದೀವಿ ಇಲ್ಲಿ, ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡೋದಕ್ಕೆ ಟೂರ್ನಮೆಂಟ್ ಅಲ್ಲಿ. ಅದೇನಪ್ಪಾ ಅಂತಂದ್ರೆ ಡಿಮೆರಿಟ್ ಪಾಯಿಂಟ್ಸ್ ಅನ್ನ ಅವಾರ್ಡ್ ಮಾಡೋ ಸಿಸ್ಟಮು. ಸೊ ಈ ಡಿಮೆರಿಟ್ ಪಾಯಿಂಟ್ ಯಾವಾಗ ಸಿಗತ್ತೆ ನಿಮಗೆ ಅಂತಂದ್ರೆ ಯಾವ್ದಾದ್ರು ರೂಲ್ಸ್ ಅನ್ನ ಬ್ರೇಕ್ ಮಾಡಿದಾಗ. ಫಾರ್ ಎಕ್ಸಾಂಪಲ್ ಯಾವ್ಯಾವ ರೂಲ್ಸ್ ನಾವು ಏನ್ ಹೇಳಿದ್ ಜೇಸನ್ ಅವ್ರು ಹೇಳಿದ್ರು ನಿಮಗೆ, ಪ್ಲೇಯಿಂಗ್
ಆರ್ಡರ್ನ ನೀವು 15 ಮಿನಿಟ್ಸ್ ಮುಂಚೆ ಹಾಕ್ಬೇಕು. ಅಂತಂದ್ರೆ ಅದ್ರ ಅರ್ಥ 5 o'clock ಇಂದ 10 o'clock ವರೆಗೂ ಮ್ಯಾಚ್ ಆಡೋದಕ್ಕೆ ಟೈಮ್ ಇರುತ್ತಲ್ವಾ 5 ಪ್ಲೇಯರ್ಸ್ ಆಡೋದಕ್ಕೆ. ಸೊ ನೀವು 4:45 ಒಳಗಾಗಿ ಅವತ್ತಿನ ಆರ್ಗನೈಸರ್ ಯಾರು ಇರ್ತಾರೋ ಅವ್ರಿಗೆ ನಿಮ್ಮ ಪ್ಲೇಯಿಂಗ್ ಆರ್ಡರ್ನ ಹಾಕ್ಬೇಕಾಗತ್ತೆ. ಸೊ ಇಬ್ರು ಪ್ಲೇಯಿಂಗ್ ಆರ್ಡರ್ ಹಾಕಾದ್ಮೇಲೆ ಅದನ್ನ ಗ್ರೂಪ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಸೊ ಅವಾಗ ನಿಮ್ ಪೇರಿಂಗ್ಸ್ ನಿಮ್ಗೆ ಗೊತ್ತಾಗತ್ತೆ. ಸೊ ಯಾವ ಕ್ಯಾಪ್ಟನ್ 4:45 ಒಳಗೆ ಪ್ಲೇಯಿಂಗ್ ಆರ್ಡರ್ನ ಹಾಕೋದಿಲ್ವೋ ಅವರಿಗೆ ಒಂದು ಡಿಮೆರಿಟ್ ಪಾಯಿಂಟ್ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಮ್ಯಾಚ್ ಅಲ್ಲಿ ಯಾವ್ದಾದ್ರು ಪ್ಲೇಯರ್ಸ್ ರೆಕಾರ್ಡಿಂಗ್ ಮಾಡಿಲ್ಲ ಅಂತ ಗೊತ್ತಾದಾಗ, ಅಂದ್ರೆ ನಾವು ಪ್ರೂಫ್ ಕೇಳ್ತೀವಲ್ಲ, ಯಾವ್ದಾದ್ರು ರಿಪೋರ್ಟ್ ಮಾಡ್ಕೊಂಡ್ ಬರ್ತೀರಾ ನಮ್ಮ ಹತ್ರ ಈ ತರ ಇಶ್ಯೂ ಆಯ್ತು ಅಂತ, ನಾವು ಅವಾಗ ರೆಕಾರ್ಡಿಂಗ್ ಕಳಿಸಿ ಅಂತೀವಿ. ರೆಕಾರ್ಡಿಂಗ್ ಮಾಡಿಲ್ಲ ಸರ್ ಮರ್ತೋಯ್ತು ಅಥವಾ ಏನೋ ಒಂದು ಕಾರಣ ಹೇಳ್ತೀರಾ. ಇದ್ರಲ್ಲಿ ಯಾವ ಕಾರಣನೂ ನಾವು ಎಕ್ಸೆಪ್ಟ್ ಮಾಡೋದಿಲ್ಲ. ನೀವು ರೆಕಾರ್ಡಿಂಗ್ ಮಾಡಿಲ್ಲ ಅಂತಂದ್ರೆ ನೀವು ನಿಮ್ಮ ಟೀಮ್ಗೆ ಒಂದು ಡಿಮೆರಿಟ್ ಪಾಯಿಂಟ್ ಅನ್ನ ನೀಡಲಾಗುತ್ತೆ. ಆಮೇಲೆ ಮ್ಯಾಚ್ ಆದ್ಮೇಲೆ ಎರಡು ಕ್ಯಾಪ್ಟನ್ಸ್ ಕೂಡ ಬಂದು ಕ್ಯಾಪ್ಟನ್ಸ್ ಒಂದು ಗ್ರೂಪ್ ಇರುತ್ತೆ, ಅಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಬೇಕು. ಇವತ್ತು ನಮ್ಮ ಟೀಮು ಸೊ ಅಂಡ್ ಸೊ ಟೀಮ್ ಮೇಲೆ ಮ್ಯಾಚ್ ಆಡಿದ್ವಿ, ನಾವು 3-2 ಮಾರ್ಜಿನಲ್ ಗೆದ್ದಿದೀವಿ ಅಥವಾ ನಾವು 2-3 ಮಾರ್ಜಿನಲ್ ಸೋತಿದೀವಿ. ಈ ರೀತಿ ನಿಮ್ಮ ರಿಸಲ್ಟ್ ಏನಾಗಿರುತ್ತೆ ಅದನ್ನ ಅನೌನ್ಸ್ ಮಾಡ್ಬೇಕು. ಸೋತಿದ್ರು ಸರಿ ಗೆದ್ದಿದ್ರು ಸರಿ ನೀವು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಬೇಕು. ಅನೌನ್ಸ್ ಮಾಡ್ಲಿಲ್ಲ ಅಂತಂದ್ರೆ ಆ ಟೀಮು ಕೂಡ ಒಂದು ಡಿಮೆರಿಟ್ ಪಾಯಿಂಟ್ ಸಿಗುತ್ತೆ. ಮ್ಯಾಚ್ ಮುಗಿದ ತಕ್ಷಣ ಅನೌನ್ಸ್ ಮಾಡ್ಬೇಕು. ಆಲ್ಮೋಸ್ಟ್ ಒಂದು 10 ಗಂಟೆವರೆಗೂ ಅಂದ್ರೆ ಮ್ಯಾಚ್ ಬೇಗನೆ ಮುಗಿಯುತ್ತೆ. ಯಾಕೆಂದ್ರೆ ಪ್ಲೇಯರ್ಸ್ ಏನು ಒಬ್ರಾದ್ಮೇಲೆ ಒಬ್ರೆ ಹೋಗ್ಬೇಕು ಅಂತೇನಿಲ್ಲ, ಸುಮ್ನೆ ನಾವು 5 to 10 ಟೈಮ್ ಕೊಟ್ಟಿರೋದಷ್ಟೇ. ಬಟ್ ಎಲ್ಲರೂ ಸೈಮಲ್ಟೇನಿಯಸ್ಲಿ ಹೋಗಿ ಮ್ಯಾಚ್ ನ ಮುಗಿಸ್ಬೋದು. 9 ಗಂಟೆ 8 ಗಂಟೆಗೆಲ್ಲ ಮ್ಯಾಚ್ ಮುಗಿಸ್ಬೋದು ಫ್ರೀ ಆದ ತಕ್ಷಣ, ಪ್ಲೇಯರ್ಸ್ ಫ್ರೀ ಆದ ತಕ್ಷಣ ಆಡ್ಕೊಂಡು. ಹಾಗಾಗಿ ಮ್ಯಾಕ್ಸಿಮಮ್ ಒಂದು 10:30 ಅಂತ ಅನ್ಕೊಳ್ಳಿ, 10:30 ಒಳಗೆ ಅನೌನ್ಸ್ ಮಾಡ್ಬೇಕು. ಓಕೆ, ಸೊ ಇದೊಂದು. ಆಮೇಲೆ ನಾವು ಓಪನಿಂಗ್ ಸೆರೆಮನಿ ಮಾಡ್ತೀವಿ. ಲೂಡೋ ಕನ್ನಡ ತಂತ್ರಾಂಶ ಲೂಡೋ ಲೀಗ್ KTL ಓಪನಿಂಗ್ ಸೆರೆಮನಿ ಇರುತ್ತೆ May 11th ಸಂಡೇ. ಅವತ್ತು ನೀವು ಕ್ಯಾಪ್ಟನ್ಸ್ ಯಾರು ಇರ್ತೀರಾ ಎಲ್ಲರೂ ಕೂಡ ಅಟೆಂಡ್ ಆಗ್ಬೇಕು ಓಪನಿಂಗ್ ಸೆರೆಮನಿನ. ಕ್ಯಾಪ್ಟನ್ಸ್ ಅಟೆಂಡ್ ಆಗ್ಬೇಕು, ಅಥವಾ ಒಂದು ವೇಳೆ ಕ್ಯಾಪ್ಟನ್ ಎಮರ್ಜೆನ್ಸಿ ಇದ್ರೆ ನಿಮ್ಮ ಟೀಮ್ ನ ರೆಪ್ರೆಸೆಂಟೇಟಿವ್ ನ ಯಾರನ್ನಾದ್ರೂ ಕಳಿಸ್ಬೇಕು. ಇಲ್ಲ ಅಂತಂದ್ರೆ ಅದಕ್ಕೂ ಕೂಡ ಒಂದು ಡಿಮೆರಿಟ್ ಪಾಯಿಂಟ್ ನೀಡಲಾಗುತ್ತೆ. ಆಮೇಲೆ ಇನ್ನು ಯಾವುದೇ ತರ ರೂಲ್ಸ್ ಬ್ರೇಕ್ ಮಾಡೋದಾಗಿರ್ಬೋದು, ಅದು ಈಗಲೇ ನಾವು ಹೇಳಕ್ಕಾಗಲ್ಲ. ಕೆಲವೊಂದು ಎಲ್ಲಾ ರೂಲ್ಸ್ ನಾವು ಈಗಲೇ ಹೇಳ್ತೀವಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಫಸ್ಟ್ ಟೂರ್ನಮೆಂಟ್ ಆಗಿರೋದ್ರಿಂದ ಏನೇನ್ ಚಾಲೆಂಜಸ್ ಬರುತ್ತೆ ಅನ್ನೋದು ಅದು ಟೂರ್ನಮೆಂಟ್ ನಡೀತಾನೆ ಗೊತ್ತಾಗತ್ತೆ. ಸೊ ನಾವು ಈಗ ಯಾವ್ದಾದ್ರು ಒಂದು ರೂಲ್ಸ್ ಮೆನ್ಷನ್ ಮಾಡೋದು ಮರ್ತೋಗಿರ್ಬೋದು. ಅಂತ ಚಾಲೆಂಜಸ್ ಏನಾದ್ರು ಟೂರ್ನಮೆಂಟ್ ಅಲ್ಲಿ ಉದ್ಭವ ಆದಾಗ ಆರ್ಗನೈಸರ್ಸ್ ಹತ್ರ ಡಿಸ್ಕ್ರಿಷನರಿ ಪವರ್ಸ್ ಇರುತ್ತೆ. ಸೊ ಎಲ್ಲರೂ ಕೂಡ ಅವಾಗ ಆರ್ಗನೈಸರ್ಸ್ ಏನೊಂದು ನಿರ್ಧಾರ ತಗೊಂತಾರೋ ಅದಕ್ಕೆ ಬದ್ಧರಾಗಿರ್ಬೇಕಾಗತ್ತೆ. ಹಂಗಂತ ಆರ್ಗನೈಸರ್ಸ್ ಯಾವುದೇ ರೀತಿ ಕೆಟ್ಟ ನಿರ್ಧಾರ ತಗೊಳ್ಳೋದಿಲ್ಲ. ಎಲ್ಲಾ ಆಂಗಲ್ಸ್ ಇಂದಾನು ಆಲೋಚನೆ ಮಾಡಿ ಒಂದು ಲಾಜಿಕಲ್ ಎಂಡಿಂಗ್ಗೆ ಬರ್ತಾರೆ. ಸೊ ಆ ಒಂದು ಡಿಸಿಷನ್ಗೆ ಎಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗತ್ತೆ. ಓಕೆ, ಆಮೇಲೆ ಈ ಡಿಮೆರಿಟ್ ಪಾಯಿಂಟ್ ಅವಾರ್ಡ್ ಮಾಡೋದು ಇದೆಲ್ಲ ಆರ್ಗನೈಸರ್ಸ್ ಕೈಯಲ್ಲೇ ಇರುತ್ತೆ. ಸೊ ಈ ಡಿಮೆರಿಟ್ ಪಾಯಿಂಟ್ ಕೊಡೋದ್ರಿಂದ ಏನ್ ಲಾಸು ಅಂತ ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಕೇರ್ಫುಲ್ ಆಗಿ. ಈಗ ನಾನು ಅವಾಗಲೇ ಹೇಳಿದೆ ನಿಮ್ಗೆ ಟೈ ಬ್ರೇಕರ್ಸ್ ಎಲ್ಲ ಆಡಿಸ್ತೀವಿ ಅಂತ. ಟೈ ಬ್ರೇಕರ್ಸ್ ಆಡ್ಸೋಂತ ಸಂದರ್ಭ ಬಂದಾಗ ಯಾವ್ದಾದ್ರು ಒಂದು ಟೀಮ್ಗೆ ಡಿಮೆರಿಟ್ ಪಾಯಿಂಟ್ ಇರುತ್ತೆ ಅಂತ ಅನ್ಕೊಳ್ಳಿ. ಈಗ ನಾನು ಅವಾಗಲೇ ಎಕ್ಸಾಂಪಲ್ ಕೊಟ್ಟೆ, ಫಸ್ಟ್ ಪ್ಲೇಸ್ ಅಲ್ಲಿ ಇಬ್ರು 7 ಮ್ಯಾಚ್ ಗೆದ್ದಿದ್ದಾರೆ 10 ಮ್ಯಾಚ್ ಅಲ್ಲಿ. ಆಮೇಲೆ ಇಬ್ರು ಪ್ಲೇಯರ್ ರೇಟು ಕೂಡ ಸೇಮ್ ಇದೆ, ಇಬ್ರು 27 ಅಥವಾ 28 ಎಷ್ಟೋ ಗೆದ್ದಿರ್ತಾರೆ. ಎಲ್ಲಾ ಸೇಮ್ ಇದ್ರು ಕೂಡ ಒಬ್ರಿಗೆ ಒಂದು ಡಿಮೆರಿಟ್ ಪಾಯಿಂಟ್ ಇದೆ, ಇನ್ನೊಬ್ರಿಗೆ 0 ಡಿಮೆರಿಟ್ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ಅವಾಗ ಯಾರಿಗೆ ಒಂದು ಡಿಮೆರಿಟ್ ಪಾಯಿಂಟ್ ಇರುತ್ತಲ್ಲ ಅವರು ಸೆಕೆಂಡ್ ಪ್ಲೇಸ್ ಅಂತ ಕನ್ಸಿಡರ್ ಆಗ್ತಾರೆ. ಅವ್ರು ಟೈ ಬ್ರೇಕರ್ ಆಡ್ಸಲ್ಲ. ಯಾರು 0 ಡಿಮೆರಿಟ್ ಪಾಯಿಂಟ್ ಇರುತ್ತೋ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಾರೆ. ಓಕೆ, ಸೊ ಇದು ಗಮನ ಇಟ್ಕೊಬೇಕಾಗಿರೋಂಥ ವಿಷಯ. ನಾವು ಯಾವ ಟೀಮು ಕೂಡ ಡಿಮೆರಿಟ್ ಪಾಯಿಂಟ್ ತಗೊಳ್ಳೋದಿಲ್ಲ ಅಂತ ಅನ್ಕೊಂಡಿದೀವಿ. ಎಲ್ಲರೂ ಏನ್ ರೂಲ್ಸ್ ಇರುತ್ತೋ ಅದನ್ನ ಫಾಲೋ ಮಾಡಿ, ಅವಾಗ ನಿಮ್ಗೆ ಯಾವುದೇ ರೀತಿ ಡಿಮೆರಿಟ್ ಪಾಯಿಂಟ್ ಬೀಳೋ ಪ್ರಶ್ನೆನೇ ಇಲ್ಲ. ಓಕೆ, ಸೊ ಕರೆಕ್ಟ್ ಆಗಿ ಟೈಮ್ಗೆ ಪ್ಲೇಯಿಂಗ್ ಆರ್ಡರ್ ಕಳಿಸಿ. 5:45 ಅವರು ವೆಯ್ಟೇ ಮಾಡಬೇಡಿ, ನೀವು 5 ಗಂಟೆಗೆ ಕಳಿಸಿ, 5:15ಗೆ ಕಳಿಸಿ. ಓಕೆ, ಅವತ್ತು ಯಾರು ಆಡ್ತಾರೆ ಅಂತ ನೀವು ಬೆಳಗ್ಗೆನೆ ಕನ್ಫರ್ಮ್ ಮಾಡ್ಕೊಂಡು ಆದಷ್ಟು ಬೇಗ ಕಳಿಸಿ, 4 ಗಂಟೆಗೆ ಕಳಿಸಿ, ಏನ್ ತೊಂದರೆ ಇಲ್ಲ. ಸೊ ಆಮೇಲೆ ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿ, ರೆಕಾರ್ಡಿಂಗ್ ಮಾಡಿ, ಆಮೇಲೆ ಕರೆಕ್ಟಾಗಿ ಪ್ಲೇಯರ್ಸ್ ಆನ್ ಟೈಮ್ ಮ್ಯಾಚ್ ಮುಗಿಸಿ ಕರೆಕ್ಟಾಗಿ ರಿಸಲ್ಟ್ ಅನೌನ್ಸ್ ಮಾಡಿ. ಇದೆಲ್ಲ ಮಾಡಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ಗೇಮ್ ನ ರೂಲ್ಸ್. ಅದ್ಬಿಟ್ಟು ಇನ್ನೇನಾದ್ರು ಮಿಸ್ ಮಾಡಿದೀವಾ ಜೇಸನ್ ಅಥವಾ ಕಾವ್ಯ? ನಿಮ್ಗೆ ಏನಾದ್ರು ಐ ಥಿಂಕ್ ಏನು ಮಿಸ್ ಮಾಡಿಲ್ಲ. ಈಗಾಗಲೇ ಹೇಳಿರುವ ಹಾಗೆ May 11th ಗೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಜೂನ್ ಎಂಡ್ ಅಷ್ಟರಲ್ಲಿ ಮುಗಿಬಹುದು. ಅರೌಂಡ್ 40 to 50 ಡೇಸ್ ಟೈಮ್ ತಗೊಳುತ್ತೆ ಇದು ಫುಲ್ ಟೂರ್ನಮೆಂಟ್ ನಡೆಯೋದಕ್ಕೆ. ಹಾಗಾಗಿ ನಿಮ್ಮ ಪ್ಲೇಯರ್ಸ್ ಅವೈಲಬಿಲಿಟಿ ಈಗಾಗಲೇ ಕಾವ್ಯ ತಿಳಿಸಿರುವ ಹಾಗೆ ನೀವು ಪ್ಲೇಯರ್ಸ್ ನ ಈ 50 ಡೇಸ್ ಥ್ರೂಔಟ್ 50 ಡೇಸ್ ಆಲ್ಮೋಸ್ಟ್ ಜೂನ್ ಎಂಡ್ ವರೆಗೂ ಅವೈಲೇಬಲ್ ಇರ್ತಾರ ಅನ್ನೋದನ್ನ ಕನ್ಫರ್ಮ್ ಮಾಡಿ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಈ ಟೈ ಬ್ರೇಕರ್ ಆಡ್ಸೋಂತ ಸಂದರ್ಭದಲ್ಲಿ 3 ಟೀಮ್ ಏನಾದ್ರು ಟೈ ಆಯ್ತು ಅಂತ ಅನ್ಕೊಳ್ಳಿ, ಯಾವ ಟೀಮ್ ಹತ್ರನು ಡಿಮೆರಿಟ್ ಪಾಯಿಂಟ್ ಇಲ್ಲ, ಪ್ಲೇಯರ್ ರೇಟು ಎಲ್ಲ ಸೇಮ್ ಇದೆ ಅಂದಾಗ ನಾವು ಟ್ರಯಾಂಗಲ್ ಸೀರೀಸ್ ನ ಆಡಿಸ್ತೀವಿ 3 ಟೀಮ್ ಮಧ್ಯೆ. ಒಂದ್ ವೇಳೆ 4 ಟೀಮು ಸೇಮ್ ಪಾಯಿಂಟ್ಸ್ ಅಲ್ಲಿ ಇದ್ರೆ, ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಅವಾಗ 4 ಟೀಮ್ ಮಧ್ಯೆ ಅಂದ್ರೆ ಫಸ್ಟ್ 2 ಟೀಮ್ ಮಧ್ಯೆ ಮ್ಯಾಚ್ ಆಡಿಸ್ತೀವಿ, ಆಮೇಲೆ 2 ಟೀಮ್ ಮಧ್ಯೆ ಮ್ಯಾಚ್ ಆಡಿಸ್ತೀವಿ. ಅದ್ರಲ್ಲಿ ಯಾರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಗೆಲ್ತಾರಲ್ಲ 2 ಟೀಮು,
ಆ 2 ಟೀಮು ಮುಂದಿನ ರೌಂಡ್ಗೆ ಹೋಗುತ್ತೆ. ಓಕೆ, ಸೊ ಈಗ ಒಂದ್ ವೇಳೆ ಬರೀ ನಮಗೆ ಟಾಪ್ 4 ಬೇಕು, ಟಾಪ್ 4 ಕೂಡ ಟೈ ಆಗಿದೆ ಅಂದ್ರೆ ಟಾಪ್ ಅಲ್ಲೇ 4 ಟೀಮು ಒಂದೇ ಪಾಯಿಂಟ್ ಅಲ್ಲಿ ಟೈ ಆಗಿದೆ ಅಂತಂದ್ರೆ ಅವಾಗ 4 ಟೀಮು ಏನ್ ಮಾಡ್ತೀವಿ, ಫಸ್ಟ್ ಅದೇ ಯಾವ 4 ಟೀಮ್ಸ್ ಇರುತ್ತೋ ಅದು ಇಬ್ರಿಬ್ರು ಮಧ್ಯೆ ಮ್ಯಾಚ್ ಆಡಿಸ್ತೀವಿ. ಅದ್ರಲ್ಲಿ ಯಾರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಗೆಲ್ತಾರೋ ಅವರಿಬ್ರು ಟಾಪ್ 1 ಟಾಪ್ 2 ಅಂತ ಡಿಸೈಡ್ ಆಗುತ್ತೆ. ಸೊ ಅವರಲ್ಲಿ ಅವಾಗ ಟಾಪ್ 1 ಯಾರು ಟಾಪ್ 2 ಯಾರು ಅಂತ ಡಿಸೈಡ್ ಆಗೋದಕ್ಕೆ ಅವರಿಬ್ರು ಮಧ್ಯೆ ಮ್ಯಾಚ್ ಆಡಿಸಲಾಗುತ್ತೆ. ಆಮೇಲೆ ಟಾಪ್ 3 ಟಾಪ್ 4 ಯಾರು ಫಸ್ಟ್ ಅಟೆಂಪ್ಟ್ ಅಲ್ಲಿ 2 ಟೀಮ್ ಸೋತಿರುತ್ತಲ್ಲ ಅವರಿಬ್ರು ಮಧ್ಯೆ ಒಂದು ಮ್ಯಾಚ್ ಆಡಿಸಿ ಅದರಲ್ಲಿ ಟಾಪ್ 3 ಯಾರು ಟಾಪ್ 4 ಯಾರು ಅಂತ ಡಿಸೈಡ್ ಮಾಡಲಾಗುತ್ತೆ. ಸೊ ಈ ರೀತಿ ನಡೆಸಲಾಗತ್ತೆ. ಇನ್ನು ರೂಲ್ಸ್ ಏನಾದ್ರು ಟೂರ್ನಮೆಂಟ್ ನಡೀತಾ ಸಂದರ್ಭದಲ್ಲಿ ಹೊಸ ರೂಲ್ಸ್ ಏನಾದ್ರು ಬರ್ಬೋದು ಫಸ್ಟ್ ಟೈಮ್ ಆಗಿರೋದ್ರಿಂದ, ಅದಕ್ಕೆಲ್ಲ ಹಾಗೆ ಓಪನ್ ಮೈಂಡೆಡ್ ಆಗಿರಿ. ಹಾಗೆ ಇನ್ನೊಂದು ಹಾ. ವಿಚಾರ, ನೀವು ಯಾರು ಕ್ಯಾಪ್ಟನ್ಸ್ ರಿಜಿಸ್ಟರ್ ಮಾಡ್ತೀರಾ, ರಿಜಿಸ್ಟರ್ ಮಾಡಕ್ಕೂ ಮುಂಚೆ ನಿಮ್ಮ ಗೇಮ್ ಆಪ್ ಅಲ್ಲಿರುವ ಪ್ರೊಫೈಲ್ ನೇಮ್ ಆಗಿರ್ಬೋದು ಅಥವಾ ಎಲ್ಲಾ ಪ್ಲೇಯರ್ಸ್ ನ ಪ್ರೊಫೈಲ್ ನೇಮು ಅವರ ಹೆಸರು ಏನ್ ರಿಜಿಸ್ಟರ್ ಮಾಡ್ತೀರಲ್ಲ ಅದೇ ಹೆಸರು ಡೈಸ್ ಗೇಮ್ ಆಪ್ ಅಲ್ಲೂ ಕೂಡ ಡಿಸ್ಪ್ಲೇ ನೇಮ್ ಆಗಿರ್ಬೇಕಾಗುತ್ತೆ. ನಮ್ಮ ಗೂಗಲ್ ಫಾರ್ಮ್ಸ್ ಅಲ್ಲಿ ಡಿಸ್ಪ್ಲೇ ನೇಮ್ ಕೂಡ ನಾವು ಕೇಳಿರ್ತೀವಿ. ಸೊ ಗೂಗಲ್ ಫಾರ್ಮ್ಸ್ ಅಲ್ಲಿ ಒಂದು ಮೆನ್ಷನ್ ಮಾಡೋದು ಆಮೇಲೆ ಚೇಂಜ್ ಮಾಡೋದು ಅಥವಾ ನಿಮ್ಮ ಹೆಸರಿಗೂ ಡಿಸ್ಪ್ಲೇ ನೇಮ್ಗೂ ಸಂಬಂಧನೇ ಇಲ್ಲದೆ ಇರೋ ತರ ಇರೋದು, ಈ ತರದೆಲ್ಲ ಮಾಡಬೇಡಿ. ಯಾಕಂದ್ರೆ ಇದು ಇಡೀ ಲೀಗ್ಗೆ ಚಾಲೆಂಜಿಂಗ್ ಆಗ್ಬಿಡುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಹೆಸರಲ್ಲೇ ನಿಮ್ಮ ಡಿಸ್ಪ್ಲೇ ನೇಮ್ ಇಟ್ಕೊಳ್ಳಿ. ಯಾಕಂದ್ರೆ ಬೇರೆ ಬೇರೆ ಹೆಸರಿದ್ರೆ ಪ್ಲೇಯರ್ಗೂ ಕೂಡ ಕನ್ಫ್ಯೂಸ್ ಆಗುತ್ತೆ, ನಾನು ರಿಯಲ್ ಪ್ಲೇಯರ್ ಜೊತೆ ಆಡ್ತಾ ಇನ್ನ ಇಲ್ವಾ ಅನ್ನೋ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಇದೊಂದು. ಆಮೇಲೆ ಪ್ಲೇಯರ್ ಯಾರಾದ್ರೂ ಕ್ವಿಕ್ ಮಾಡಿದ್ರೆ ಆಪೋನೆಂಟ್ ಆಟೋಮೆಟಿಕಲಿ ವಿನ್ ಆಗ್ತಾರೆ. ಆದ್ರೆ ಕ್ವಿಕ್ ಮಾಡಾದ್ಮೇಲೆ ಅವ್ರೇನಾದ್ರು ಇಲ್ಲ ನಾನು ಗೇಮ್ ಆಡ್ಲೇ ಇಲ್ಲ ಅಂತ ಅವ್ರೇನಾದ್ರು ತೆಗಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಹೇಳ್ತಾ ಇರೋದು ರೆಕಾರ್ಡಿಂಗ್ ಮಾಡಿ ಕಂಪಲ್ಸರಿ. ಆಮೇಲೆ ರೆಕಾರ್ಡಿಂಗ್ ಅಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಆನ್ ಮಾಡಿ. ಆಫ್ಲೈನ್ ಆನ್ಲೈನ್ ಸ್ಟೇಟಸ್ ಅನೌನ್ಸ್ ಮಾಡೋದಿದೆಯಲ್ಲ ಅದು ಆನ್ ಆಗಿರ್ಲಿ. ಆಮೇಲೆ ಕಾಮೆಂಟ್ರಿ, ಯೂಸರ್ ಮೆಸೇಜಸ್ ಪ್ರತಿಯೊಂದು ಕೂಡ ಆನ್ ಮಾಡಿಡಿ. ಯಾವ್ದನ್ನು ಮ್ಯೂಟ್ ಮಾಡಬೇಡಿ, ಆಫ್ ಮಾಡಬೇಡಿ. ಆಫ್ ಮಾಡಿದ್ರೆ ಯೂಸರ್ ಮೆಸೇಜಸ್ ಆಫ್ ಮಾಡಿದ್ರೆ ಪ್ಲೇಯರ್ ನಿಮ್ಮ ಹತ್ರ ಏನಾದ್ರು ಕಮ್ಯುನಿಕೇಟ್ ಮಾಡಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಬರೋದಿಲ್ಲ ಮೆಸೇಜ್ಗಳು. ಅಥವಾ ಆನ್ಲೈನ್ ಆಫ್ಲೈನ್ ಸ್ಟೇಟಸ್ ನೀವು ಆಫ್ ಮಾಡಿಟ್ರೆ ರೆಕಾರ್ಡಿಂಗ್ ಆದ್ರೂ ಕೂಡ ಯಾರು ಆಫ್ಲೈನ್ ಯಾರು ಆನ್ಲೈನ್ ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ರೆಕಾರ್ಡಿಂಗ್ ಮಾಡುವಾಗ ಇಯರ್ಫೋನ್ಸ್ ನ ಹಾಕೊಂಬೇಡಿ, ವಿತೌಟ್ ಇಯರ್ಫೋನ್ಸ್ ರೆಕಾರ್ಡ್ ಮಾಡಿ. ಅವಾಗ ಕರೆಕ್ಟ್ ಆಗಿ ನಿಮ್ಮ TTS ಸೌಂಡು ಮತ್ತೆ ನಿಮ್ಮ ಸುತ್ತಮುತ್ತ ಏನ್ ಸೌಂಡ್ ಬರ್ತದೆ ಎಲ್ಲ ಕೂಡ ರೆಕಾರ್ಡ್ ಆಗುತ್ತೆ. ಅಥವಾ ಒಂದ್ ವೇಳೆ ಇನ್ಬಿಲ್ಟ್ ರೆಕಾರ್ಡಿಂಗ್ ಆಗ್ತಾ ಇದ್ರೆ ಅವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಾ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲವೊಂದು ರೆಕಾರ್ಡರ್ಸ್ ಅಲ್ಲಿ ಏನಾಗುತ್ತೆ, ಇನ್ಬಿಲ್ಟ್ ರೆಕಾರ್ಡಿಂಗ್ ಮಾಡಿದಾಗ ಬೇರೆ ಸೌಂಡ್ಸ್ ರೆಕಾರ್ಡ್ ಆಗುತ್ತೆ, ಸ್ಕ್ರೀನ್ ರೆಕಾರ್ಡರ್ ಸೌಂಡ್ ರೆಕಾರ್ಡ್ ಆಗಲ್ಲ. ಹಾಗಾಗಿ ಅದನ್ನೊಂದು ಕನ್ಫರ್ಮ್ ಮಾಡ್ಕೊಂಡು ರೆಕಾರ್ಡಿಂಗ್ ಮಾಡಿ. ಒಟ್ಟು ನಮಗೆ ಸ್ಕ್ರೀನ್ ರೀಡರ್ ಸೌಂಡ್ ಮೈನ್ ಆಗಿ ಕೇಳಿಸ್ಬೇಕು ಅದರಲ್ಲಿ. ಸೊ ಇದಿಷ್ಟು ಮಾಹಿತಿ. ಮತ್ತೆ ಇನ್ನೇನು ಇಲ್ಲ ಅಂತ ಇನ್ನೊಂದೇನಂದ್ರೆ ಅನ್ಕೊಂಡಿದ್ದೀವಿ. ಈಗಾಗ್ಲೇ ನಿಮ್ಗೆ ಎಲ್ರಿಗೂ ಇಷ್ಟೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟ ನಂತರ ಬಹಳಷ್ಟು ಜನ ಇನ್ನ ಸಬ್ಸ್ಕ್ರಿಪ್ಷನ್ ತಗೊಳ್ದೇ ಇರೋರು ಮತ್ತೆ ಆ ಲೂಡೋ ಆಡಕ್ ಗೊತ್ತಿಲ್ಲದೆ ಇರೋರು ಇವ್ರಿಗೆಲ್ಲ ಹೇಳೋದಂದ್ರೆ, ಈಗಾಗ್ಲೇ ನಾವು ನಮ್ಮ ಕನ್ನಡ ತಂತ್ರಾಂಶ ನಮ್ಮ ಚಾನೆಲ್ ಅಲ್ಲಿ ಈ ಲೂಡೋ ಆಡೋದು ಹೇಗೆ ಅನ್ನೋದ್ರ ಬಗ್ಗೆ ಟ್ಯುಟೋರಿಯಲ್ ಮಾಡಿದೀವಿ. ಆ ಟ್ಯುಟೋರಿಯಲ್ ಕೂಡ ನಿಮ್ಗೆ ಶೇರ್ ಮಾಡ್ತೀವಿ ಗ್ರೂಪ್ ಗಳಲ್ಲಿ. ನೋಡಿ ಹೇಗೆ ಆಡ್ಬೇಕು ಅಂತ, ರೂಲ್ಸ್ ಗೊತ್ತಿಲ್ಲದೆ ಇರೋರು, ಹೆಂಗ್ ಆಡ್ಬೇಕಂತ ಗೊತ್ತಿಲ್ಲದೆ ಇರೋರು ನೋಡಿ ತಿಳ್ಕೊಂಡು ಇದ್ ಮಾಡಿ. ಸಬ್ಸ್ಕ್ರಿಪ್ಷನ್ ತಗೊಳ್ದೇ ಇರೋರು ಆದಷ್ಟು ಬೇಗ ಸಬ್ಸ್ಕ್ರಿಪ್ಷನ್ ತಗೊಂಡು ಆಡೋದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಬೇಗ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಸ್ನೇಹಿತರೆ. ನಿಮ್ಗೇನೋ ಸಬ್ಸ್ಕ್ರಿಪ್ಷನ್ ತಗೊಳಕ್ ಕಷ್ಟ ಆದ್ರೆ ನೀವು ಜಸ್ಟ್ 100 ರುಪೀಸ್ ನಮ್ಮ ಅಡ್ಮಿನ್ಸ್ ಅಲ್ಲಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ ನೀವು ಜಸ್ಟ್ 100 ರುಪೀಸ್ ಪೇ ಮಾಡಿದ್ರೆ ಸಾಕು. ನಿಮಗೆ 13 ಮಂತ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಸೊ ನೀವು ಡೈರೆಕ್ಟ್ಲಿ ಪ್ಲೇ ಸ್ಟೋರ್ ಇಂದ ಪರ್ಚೇಸ್ ಮಾಡಿದ್ರೆ ನಿಮಗೆ 120 ರುಪೀಸ್ ಅನ್ನೋ ಚಾರ್ಜ್ ಆಗುತ್ತೆ 12 ಮಂತ್ಸ್ಗೆ. ಇಲ್ಲಿ ನಿಮಗೆ 20% ಕಡಿಮೆಯಾಗಿ ಸಿಗೋದು ಅಲ್ಲದೆ ನಿಮಗೆ 1 ಮಂತ್ ಎಕ್ಸ್ಟ್ರಾ ಕೂಡ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ನಮ್ಮ ಕನ್ನಡ ತಂತ್ರಾಂಶ ಮೂಲಕ ಪರ್ಚೇಸ್ ಮಾಡಿದ್ರೆ. ಸೊ ಹಾಗಾಗಿ ನೀವು ಪರ್ಚೇಸ್ ಮಾಡಿ. ಯಾರಿಗೆ ಗೇಮ್ ಯಾರು ಬರಲ್ಲ ಏನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಟ್ಯೂಟೋರಿಯಲ್ಸ್ ಇದೆ, ನಿಮಗೆ ಟ್ಯೂಟೋರಿಯಲ್ ಬೇಕು ಅಂತಂದ್ರೆ ನಮ್ಮ ಅಡ್ಮಿನ್ ನ ಕಾಂಟ್ಯಾಕ್ಟ್ ಮಾಡಿ ಲಿಂಕ್ ಶೇರ್ ಮಾಡ್ತಾರೆ. ಅಥವಾ ನೀವು ಯೂಟ್ಯೂಬ್ ಅಲ್ಲೇ ಹೋಗಿ ಡೈಸ್ ಗೇಮ್ಸ್ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಹೋದ್ರೆ ನಿಮಗೆ ಡೈಸ್ ಗೇಮ್ಸ್ ಎಲ್ಲಾ ವಿಡಿಯೋಸ್ ಸಿಗುತ್ತೆ. ಅದ್ರ ಜೊತೆ ಲೂಡೋ ಒರಿಜಿನಲ್ ಕೂಡ ಟ್ಯೂಟೋರಿಯಲ್ ಸಿಗುತ್ತೆ, ಅದನ್ನು ನೀವು ಕೇಳಬಹುದು. ಅಥವಾ ನೀವು ಡೈಸ್ ಗೇಮ್ಸ್ ಆಪ್ ಅಲ್ಲೇನೆ ಒಂದು ಟ್ಯೂಟೋರಿಯಲ್ ಸೆಕ್ಷನ್ ಇದೆ, ಅದರಲ್ಲೇ ಹೋದ್ರು ಕೂಡ ಸುಮಾರು ಯೂಸರ್ಸ್ ಒಂದೆಲ್ಲ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಟ್ಯೂಟೋರಿಯಲ್ ಸಿಗುತ್ತೆ ನಿಮಗೆ. ಅದರಲ್ಲೂ ಕೂಡ ಹೋಗಿ ನೀವು ಟ್ಯೂಟೋರಿಯಲ್ ನ ಕೇಳಿಸ್ಕೊಂಡು ಕಲಿಬಹುದು. ಸೊ ಕಲ್ತ್ಕೊಳ್ಳಿ, ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಆದಷ್ಟು ಬೇಗ ರಿಜಿಸ್ಟರ್ ಆಗಿ ಟೀಮ್ ನ ಫಾರ್ಮ್ ಮಾಡ್ಕೊಳ್ಳಿ. ಲೇಟ್ ಮಾಡಬೇಡಿ, ಬೇಗ ಬನ್ನಿ, ಬೇಗ ಅವಕಾಶ ಪಡ್ಕೊಳ್ಳಿ. ಇಲ್ಲ ಲೇಟ್ ಮಾಡಿದ್ರೆ ಅವಕಾಶ ವಂಚಿತರ ಆಗೋ ಸಾಧ್ಯತೆ ಇರುತ್ತೆ. ಇಷ್ಟನ್ನ ಹೇಳ್ತಾ ಮತ್ತೇನಾದ್ರು ಆಡ್ ಮಾಡೋದಿದೆಯಾ ಜೇಸನ್, ಕಾವ್ಯ? ಐ ಥಿಂಕ್ ಎಲ್ಲ ನಾವು ಕವರ್ ಅಪ್ ಮಾಡಿದೀವಿ. ಇದು ಬಿಟ್ಟು ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬಹುದು. ಹಾಗೆ ಎಲ್ಲರಿಗೂ ಮತ್ತೊಮ್ಮೆ KTLLಗೆ ಸ್ವಾಗತ. ಈ ಒಂದು ಹೊಸ ಟೂರ್ನಮೆಂಟ್ ಮೂಲಕ ನಮ್ಮ 10th ಆನಿವರ್ಸರಿನ ಇನ್ನಷ್ಟು ಗ್ರ್ಯಾಂಡ್ ಆಗಿ ನಾವು ಸೆಲೆಬ್ರೇಟ್ ಮಾಡೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್.